ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಹೂ ಕಳ್ಳತನದ ಆರೋಪದ ಬಳಿಕ ಆರೋಪಿ ಆತ್ಮಹತ್ಯೆ. ಹೂವು ಕದಿಯುವಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮಸ್ಥರ ಕೈಗೆ ಸಿಕ್ಕಿದ್ದ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ. ರೈತರ ಜಮೀನುಗಳಲ್ಲಿ ಹೂ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದ ವ್ಯಕ್ತಿ ಸಾವು. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಚಿಕ್ಕಬಳ್ಳಾಪುರ ಡಿಸಿಎಸ್ಪಿ. ಕಟ್ಟೆಚ್ಚರದ ನಡುವೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಾಳೆ. ಪಾರದರ್ಶಕ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಜ್ಜು. ಖಾಸಗಿ ಆಸ್ತಿ ನಷ್ಟ ಮಾಡಿದ ಆರೋಪದಡಿ ಪಿಡಿಒ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ ಮಹಿಳೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಖಾಸಗಿ ಆಸ್ತಿಗೆ ಹಾನಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ. ವಾರ್ತೆಗಳ ವಿವರ. ರೈತರ ಜಮೀನುಗಳಲ್ಲಿ ಹೂ ಕಳ್ಳತನ ಮಾಡಿ ಗ್ರಾಮಸ್ಥರ ಕೈಗೆ ಸಿಕ್ಕಿಬಿದ್ದಿದ್ದ ವ್ಯಕ್ತಿಯೊಬ್ಬ ಪಶ್ಚಾತ್ತಾಪದಿಂದ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದ್ಯಾಕೆ ಅಂತೀರಾ? ಈ ವರದಿ ನೋಡಿ. ಅಂದು ಜುಲೈ 26 ಬೆಳ್ಳಂಬೆಳಿಗ್ಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮದ ಬಳಿ ರೈತರು ಮಾರುಕಟ್ಟೆಗೆ ಸಾಗಿಸಲು ಹೂ ಬಿಡಿಸಿ ಬ್ಯಾಗ್ಗಳಲ್ಲಿ ತುಂಬಿ ಬೈಕ್ ಮೇಲೆ ಇಟ್ಟಿದ್ದ ವೇಳೆ ಚಿಕ್ಕಬಳ್ಳಾಪುರ ತಾಲೂಕಿನ ಕತ್ತರಿಗುಪ್ಪೆ ನಿವಾಸಿ ರೈತ ದುಷ್ಯಂತ್ ಎನ್ನುವ ವ್ಯಕ್ತಿಯೊಬ್ಬ ರೈತನ ಹೂವಿನ ಬ್ಯಾಗ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದ. ಕಳ್ಳತನದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಬಳಿಕ ರೈತರು ದುಷ್ಯಂತ್ನನ್ನು ಹಿಡಿದು ಕಂಬಕ್ಕೆ ಕಟ್ಟಿ ಥಳಿಸಿದ್ರ. ನಂತರ ಮನೆಗೆ ಹೋಗಿದ್ದ ದುಷ್ಯಂತ್ಗೆ ಆತನ ಪತ್ನಿ ಮಂಗಳಾರತಿ ಮಾಡಿ ಬೈದಿದ್ಲಂತ. ಇದರಿಂದ ಮನೆನೊಂದ ದುಷ್ಯಂತ್ ನಿನ್ನೆ ಸಂಜೆ ತೋಟದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನಮ್ಮ ಮಾವನ ಮಗ, ಸ್ವಂತ ನಮ್ಮ ಅತ್ತೆ ಮನೆ ಕೊಟ್ಟಿರೋದು ನಮ್ಮ ಅವ್ರಿಗೆ, ಅವ್ರ ಮಗ ಇಲ್ಲಿ ನಲ್ಲಿ ಮರದಳ್ಳಿ ಪಕ್ಕದಲ್ಲಿ ತೋಟದಲ್ಲಿ ಇರೋದು, ವಿಲೇಜಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ರು. ಒಂದು 15-20 ವರ್ಷದಿಂದ ಅವರು ಹೂವಿನ ವ್ಯಾಪಾರನೇ ಮಾಡ್ಕೊಂಡಿದ್ದಾರೆ ಸರ್. ವ್ಯವಸಾಯದಲ್ಲಿ ಅದನ್ನೇ ನಂಬ್ಕೊಂಡಿದ್ದಾರೆ, ಅವರು ಮಾಡ್ಕೊಂಡಿದ್ರು ಆ ಥರ. ಈಗ ನಿನ್ನೆ ಏನೋ ಈ ಥರ ಏನೋ ಸುದ್ದಿ ಆಗಿದೆ. ಮೊನ್ನೆ ಏನೋ ಒಂದು ಸಮಸ್ಯೆ ಆಗಿ ಸರ್, ಅವನಿಗೆ ಒಂದು 15 ವರ್ಷದಿಂದ ಒಂದು ಆಕ್ಸಿಡೆಂಟ್ ಆಗಿತ್ತು. ಆಕ್ಸಿಡೆಂಟ್ ಆದಾಗಿಂದ ಸ್ವಲ್ಪ ಅವನಿಗೆ ಪ್ರಜ್ಞೆ ಸ್ವಲ್ಪ ವೀಕ್ ಆಗಿತ್ತು. ಮೈಂಡ್ ಸ್ವಲ್ಪ ಅವನಿಗೆ ಅಸ್ವಸ್ಥನಾಗಿದ್ದ ಅಂದ್ಕೊಳ್ಳಿ. ಅಲ್ಲಿಗೆ ಹೇಳಬೇಕು ಅಂದರೆ ಅಸ್ವಸ್ಥನಾಗಿದ್ದ. ಏನಾನ ಮನೆಯಲ್ಲಿ ಇವಾಗ ಏನಾನ ಬೇಕು ಅಂದರೆ, ಇವಾಗ ಎಲ್ಲನ ಹೋಗ್ಬೇಕು ಅಂತಂದರೆ, ಏನಾನ ಖರ್ಚಿಗೆ ಬೇಕು ಅಂದರೆ ಯಾವಾಗ ಕೇಳೋರು, ಕೊಡೋರು ಅವರು ಪಾಪ ಏನೋ ಮೊನ್ನೆ ಇದಾಗಿದೆ ಕೇಳಿದ್ದಾರೆ, ಏನೋ ಕೊಟ್ಟಿಲ್ವೇನೋ, ಅದರಿಂದ ಹೋಗಿ ಅಲ್ಲೇನೋ ಹೂವು ಏನೋ ತೊಗೊಂಡು ಇದು ಮಾಡಿದ್ದಾರೆ ಅಂತ ಎಲ್ಲ ಸುದ್ದಿಯಾಗಿ ಇದಾಗಿತ್ತು. ಮಾಡಿದ್ದಾರೆ ಅಂಥೇಳಿ ಅಲ್ಲಿ ರುಜು ಆಗಿತ್ತಲ್ವ, ಅದರಿಂದ ಅದನ್ನೆಲ್ಲ ಸುದ್ದಿಯಲ್ಲಿ ಮಾಡಿದ್ದಾರೆ. ಸರಿ, ಈಗ ವಾರದಿಂದ ಸುದ್ದಿ ಪ್ರಸಾರ ಆಗಿದೆ. ಸುದ್ದಿ ಪ್ರಸಾರವಾದಾಗಿಂದ ಅವನಿಗೆ ತುಂಬ ಮನಸ್ಸು ನೊಂದಾಗ್ಬಿಟ್ಟಿದ್ದಾನೆ. ಎಲ್ಲರೂ ಫೋನ್ ಮಾಡಿ ಏನು ಈ ಥರ ಮಾಡಿದ್ವಿ ಅಂತೇಳಿ. ಅವನೇನು ಕಳ್ಳ ಅಂತ ಮೊದಲಿಂದ ಅದು ಆ ಥರ ಏನೂ ಇರಲಿಲ್ಲ ಸರ್ ಅವನು. ಹೌದು ಸರ್, ಮೊನ್ನೆ ಅದೇನೋ ಹೂವು ಏನೋ ತೊಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಕಟ್ಟಾಕಿದ್ದಾರೆ ಅವರು. ಇಲ್ಲ ಅಂತೇಳಿಲ್ಲ, ಅದು ನಿಜ, ಅಲ್ಲಿ ನಡೆದಿದೆ ಘಟನೆ, ಇಲ್ಲ ಅಂತೇಳಿಲ್ಲ. ಆದರೂ ಅವನು ಬೇಕು ಅಂತ ಕಳ್ಳ ಅಂತ ಏನಿಲ್ಲ ಸರ್. ಮೊದಲಿಂದ ಏನು ಕಳ್ತನ ಮಾಡಿದರೆ ಕಳ್ಳ ಅಂತ ರುಜು ಮಾಡ್ಕೊಂಡು ನಾವು ಒಪ್ಕೋಬೋದು ಅದನ್ನು. ಏನೋ ಮೊನ್ನೆ ಆ ಥರ ಮಾಡಿದಾನೆ, ಇಲ್ಲ ಅಂತೇಳಿಲ್ಲ. ಹೌದು ಸರ್, 15 ವರ್ಷದಿಂದ ಆ ಥರ ಆಗಿದ್ದು. 15 ವರ್ಷದಿಂದನೂ ಇದೇ ರೀತಿಯೇ. ಒಂದೊಂದು ವಾರಗಟ್ಟಲೆ ಮನೆ ಬಿಟ್ಟು ಹೊಟ್ಟೋಗ್ಬಿಡೋದು, ಎಲ್ಲಿ ನೆಂಟರ ಮನೆಗೆ ಹೋಗೋದು, ದೇವಸ್ಥಾನಗಳಿಗೆ ಎಲ್ಲಿ ಶಿರಡಿ ಎಲ್ಲಿ ಅಷ್ಟು ದೂರ ಕಿಲೋಮೀಟರ್ ಮನೆಗಳಲ್ಲಿ ಹೇಳ್ದಿರ ಅಷ್ಟು ಅವ್ನು ಮೈಂಡ್ ಕರೆಕ್ಟ್ ಆಗಿದ್ದರೆ ಈ ಥರ ಕಳ್ತನ ಮಾಡಬೇಕು ಅನ್ನೋ ಇದೂ ಬರ್ತಿರಲಿಲ್ಲ ಸರ್. ಏನೋ ಮೊನ್ನೆ ಈ ಥರ ಮಾಡಿದ್ದಾನೆ, ಇಲ್ಲ ಅಂತೇಳಿಲ್ಲ. ಆದರೂ ನಿನ್ನೆ ಈ ಥರ ಇದಾಗಿ ಮನಸ್ಸು ತುಂಬ ಬೇಜಾರಾಗ್ಬಿಟ್ಟು ನಿನ್ನೆ ಏನೋ ಕಾಳು ಮಾತ್ರ ಏನೋ ತಗೊಂಡು ಮನೆಯಲ್ಲೇ ಅವ್ರ ತಂದೆ ಮುಂದೆ ಏನೋ ವಾಮಿಟ್ ಮಾಡ್ಕೊಂಡಿದ್ರಿಂದ ಏನಪ್ಪ ಅಂತ ಕೇಳಿದರೆ, ಈ ಥರ ನನಗೆ ತುಂಬ ಮನಸ್ಸು ಬೇಜಾರಾಗ್ಬಿಟ್ಟು ಮಾತ್ರೆ ತೊಗೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಆ ಬೇಜಾರಿಂದ ಬಂದು ಇಲ್ಲಿ ಕರ್ಕೊಂಬಂದು ಅಸ್ವಸ್ಥನಾಗಿರೋನು ಕರ್ಕೊಬಂದು ಹಾಸ್ಪಿಟ್ಲಲ್ಲಿ ತೋರಿಸಿ ಅದೇ ಇದು ಟ್ರೀಟ್ಮೆಂಟ್ ಕೊಡಿಸಿದ್ದಾರೆ. ಯಾವುದೋ ಪ್ರಥಮ ಚಿಕಿತ್ಸೆ ಫಲಕಾರದೆ ಆಗದೆ
ಸಾವನ್ನಪ್ಪಿದ್ದಾರೆ. ಇನ್ನು ದುಷ್ಯಂತ್ಗೆ ಮನೆಯಲ್ಲಿ ಏನೂ ಕಡಿಮೆ ಇರಲಿಲ್ಲ. ಆರ್ಥಿಕವಾಗಿ ಚೆನ್ನಾಗಿಯೇ ಇದ್ದ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನದಂತಹ ಭೂಮಿ, ಪತ್ನಿ, ಮಕ್ಕಳು ಇದ್ದಾರೆ. ತಂದೆಯೂ ಚೆನ್ನಾಗಿಯೇ ನೋಡಿಕೊಂಡಿದ್ರು. ಆದರೂ ಹಣಕ್ಕಾಗಿ ಅಡ್ಡದಾರಿ ಹಿಡಿದು ರೈತರ ತೋಟಗಳಲ್ಲಿ ಹೂಗಳನ್ನು ಕಳ್ಳತನ ಮಾಡಿ ಮಾರಾಟ ಮಾಡುವುದನ್ನೇ ಕಾಯಕ ಮಾಡಿಕೊಂಡಿದ್ದ. ಸ್ವಲ್ಪ ಮಾನಸಿಕ ಸಮಸ್ಯೆಯನ್ನು ಅನುಭವಿಸುತ್ತಿದ್ದ. ಈಗ ನೋಡಿದರೆ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಆತನ ಸಹೋದರಿ ಕಣ್ಣೀರು ಹಾಕಿದ್ರು. ಅದಕ್ಕೆಲ್ಲ ಸರ್ ವಿಡಿಯೋ ಮಾಡಿ ಅವ್ರು ಅಪ್ಲೋಡ್ ಮಾಡಿರೋದಕ್ಕೆ ಅವ್ನ ಮನನೊಂದು ಈ ಥರ ಮಾಡ್ಕೊಂಡಿದ್ದಾನೆ ಸರ್. ಏನು ಮಾಡ್ಕೊಂಡಿದ್ದಾನೆ? ಟ್ಯಾಬ್ಲೆಟ್ಸ್ ತಿಂದಿದ್ದಾನೆ ಸರ್ ನಿನ್ನೆ. ಮನೆ ಪರಿಸ್ಥಿತಿ ಚೆನ್ನಾಗಿದೆ ಸರ್, ಆ ಥರ ಏನು ಹದಗೆಟ್ಟಿಲ್ಲ ಮನೆ ಪರಿಸ್ಥಿತಿ. ನಮ್ಮ ಅಪ್ಪ ಅವರೆಲ್ಲ ಚೆನ್ನಾಗೇ ನೋಡ್ಕೊತಿದ್ದಾರೆ ಸರ್. ಅವನು ಇಬ್ಬರು ಮಕ್ಕಳು ಸರ್, 3 ವರ್ಷದೊಂದು 5 ವರ್ಷದೊಂದು ಚಿಕ್ಕ ಮಕ್ಕಳು ಸರ್. ಅವ್ರ ಹೆಣ್ಮಕ್ಳು ಸರ್. ಅವ್ರು ಹೂವು ಕಿತ್ತಿಟ್ಟಿದ್ರಂತೆ. ಅವನ ಮೈಂಡ್ ಸರಿ ಇಲ್ಲ, ಅವನು ತಗೊಂಡು ಹೋಗಿದ್ದಾನೆ. ಆಮೇಲೆ ಅವರು ಹಿಡಿದು ಕಟ್ಟಿ ಹೊಡೆದಿದ್ದಾರೆ ಸರ್. ಪಬ್ಲಿಕ್ ನ್ಯೂಸ್ ಚಾನಲ್ಲೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ. ಅದಕ್ಕೆ ಆ ವಿಷಯಕ್ಕೆ ಅವ್ನ ಮನನೊಂದು ಈ ಥರ ಮಾಡ್ಕೊಂಡು ನಾವು ಬರೋಕ್ಕಾಗಲಿಲ್ಲ ಸರ್. ಅವ್ರ ಅಪ್ಪ ಅಮ್ಮನೇ ಹೇಳಿದ್ದಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಹೋಗಿ ಧೈರ್ಯ ಹೇಳಿದ್ದಾರೆ, ಈ ಥರ ಮಾಡಬೇಡವೋ, ಏನೋ ಕಡಿಮೆ ಇದೆ ನೀನು ಮಾಡ್ಕೊಂಡು ತಿನ್ನು ಅಂತ. ಅವ್ನ ಮೈಂಡ್ ಅವನ ಹತೋಟಿಯಲ್ಲಿ ಇರ್ತಾ ಇರಲಿಲ್ಲ ಸರ್ ಅವನಿಗೆ. ಹೌದು ಸರ್, ಬ್ರೈನ್ ಟ್ಯೂಮರ್, ಜ್ವರ ಬಂದಿತ್ತು, ಆಕ್ಸಿಡೆಂಟ್ ಆಗಿತ್ತು, ಬಸ್ಸಿಂದ ಬಿದ್ದಿದ್ದ. ಇಷ್ಟೆಲ್ಲ ಆಗಿ ಅವನ ತಲೆ, ಅವನು ಮನಸ್ಸು ಕಂಟ್ರೋಲ್ ಇಟ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅವನು. ಹೂವು ಕಳ್ಳತನ ಪ್ರಕರಣದಲ್ಲಿ ಪೊಲೀಸರು ಆರೋಪಿಗೆ ಬುದ್ಧಿವಾದ ಹೇಳಿ ಕಳುಹಿಸಿದರು. ಆದರೆ ಗಂಡನ ಕೃತ್ಯದಿಂದ ಬೇಸತ್ತ ಆತನ ಪತ್ನಿಯು ದುಡಿದು ತಿನ್ನುವಂತೆ ಬುದ್ಧಿವಾದ ಹೇಳಿದ್ಲು. ಮತ್ತೊಂದೆಡೆ ಮಾಡಿದ ತಪ್ಪಿನ ಬಗ್ಗೆ ಪಶ್ಚಾತ್ತಾಪಗೊಂಡಂತೆ ಇದೀಗ ಕಳ್ಳತನ ಪ್ರಕರಣದ ಆರೋಪಿ ಆತ್ಮಹತ್ಯೆಗೆ ಶರಣಾಗಿರುವುದು ವಿಪರ್ಯಾಸವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಳೆ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆ ಸಂಪೂರ್ಣ ಸಜ್ಜಾಗಿದೆ. ಪರೀಕ್ಷೆ ಸುಸೂತ್ರವಾಗಿ ಹಾಗೂ ಪಾರದರ್ಶಕವಾಗಿ ನಡೆಯುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ನಾಳೆ ನಡೆಯಲಿರುವ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ವಿವಿಧ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪರೀಕ್ಷಾ ಕೊಠಡಿಗಳು, ಸಿಸಿಟಿವಿ ವ್ಯವಸ್ಥೆ, ಭದ್ರತಾ ಕ್ರಮಗಳು, ಅಭ್ಯರ್ಥಿಗಳ ಪ್ರವೇಶ ವ್ಯವಸ್ಥೆ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಗೆ ಅಗತ್ಯ ಸೂಚನೆಗಳನ್ನು ನೀಡಿದರು. ಪರೀಕ್ಷೆ ಪಾರದರ್ಶಕ ಹಾಗೂ ಶಾಂತಿಯುತವಾಗಿ ನಡೆಯಲು ಪೊಲೀಸ್ ಇಲಾಖೆ ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದೆ. ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ ನಿಷೇಧಾಜ್ಞೆ ಸೇರಿದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಜಾರಿಗೊಳಿಸಲಾಗಿದ್ದು, ಅಕ್ರಮಗಳಿಗೆ ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಲಾಗಿದೆ. ಬರುವ 2/8/26 ಅಂದರೆ ನಾಳೆ ಭಾನುವಾರ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಖಾಲಿ ಇರುವ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇರ ನೇಮಕಾತಿಗೆ ಪರೀಕ್ಷೆಗಳು, ಲಿಖಿತ ಪರೀಕ್ಷೆಗಳು ನಡೀತಾ ಇದೆ. ಈ ಪರೀಕ್ಷೆಗೆ ನಿನ್ನೆ ಘನ ಸರ್ಕಾರದ ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು ಮತ್ತು ಎಲ್ಲ ಹಿರಿಯ ಅಧಿಕಾರಿಗಳು, ಮುಖ್ಯ ಕಾರ್ಯದರ್ಶಿಗಳು ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಮುಂದಿನ ಈ ಒಂದು ನೇಮಕಾತಿ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನೇನು ಮಾರ್ಗದರ್ಶನ ಕೊಡಬೇಕು, ಎಷ್ಟು ಪಾರದರ್ಶಕವಾಗಿ ಈ ಪರೀಕ್ಷೆಗಳು ನಡೀಬೇಕು, ಅದರಲ್ಲಿ ಜಿಲ್ಲಾಡಳಿತದ ಜವಾಬ್ದಾರಿ ಏನು, ಪೊಲೀಸ್ ಇಲಾಖೆಯ ಜವಾಬ್ದಾರಿ ಏನು, ಕಣ್ಗಾವಲು ಎಷ್ಟು ಗರಿಷ್ಠ ಮಟ್ಟದ ಕಣ್ಗಾವಲು ಅವಶ್ಯಕತೆ ಇದೆ, ಮತ್ತು ಯಾವುದೇ ರೀತಿಯ ಅವ್ಯವಹಾರಗಳಿಗೆ ಅಥವಾ ಪರೀಕ್ಷಾ ಅಕ್ರಮಗಳಿಗೆ ಯಾವುದೇ ಎಳ್ಳಷ್ಟು ಕೂಡ ಅವಕಾಶ ಮಾಡಿಕೊಡೋದಲ್ಲ, ಅದನ್ನು ಭಾಳ ಗಂಭೀರ ಸ್ವರೂಪದಲ್ಲಿ ತೆಗೆದುಕೊಂಡು ಪ್ರತಿ ಜಿಲ್ಲಾಡಳಿತ ಹೇಗೆ ಉಪಕ್ರಮಗಳನ್ನು ತೆಗೆದುಕೊಳ್ಬೇಕು, ಈ ಎಲ್ಲ ವಿಷಯಗಳ ಕುರಿತು ಸವಿಸ್ತಾರವಾಗಿ ನಿರ್ದೇಶನವೂ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಜಿಲ್ಲೆಯ ಆಡಳಿತ ಈ ಮುಂದಿನ ಎಲ್ಲ ಪರೀಕ್ಷೆಗಳ ಸರಣಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇನ್ನು ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಆಗಮಿಸಿ ಪ್ರವೇಶ ಪತ್ರ ಹಾಗೂ ಅಗತ್ಯ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ತರಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಮೊಬೈಲ್ ಫೋನ್, ಎಲೆಕ್ಟ್ರಾನಿಕ್ ಸಾಧನಗಳು ಹಾಗೂ ನಿಷೇಧಿತ ವಸ್ತುಗಳನ್ನು ಪರೀಕ್ಷಾ ಕೇಂದ್ರದೊಳಗೆ ಕೊಂಡೊಯ್ಯಲು ಅವಕಾಶವಿಲ್ಲ ಎಂದು ಎಚ್ಚರಿಕೆ ನೀಡಲಾಗಿದೆ. ಕರ್ನಾಟಕ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೆಯುತ್ತೆ. ಆ ಎಕ್ಸಾಮ್ ವಿಚಾರ ಬಗ್ಗೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಟೋಟಲ್ 9 ಸೆಂಟರ್ ಡಿಸೈಡ್ ಆಗಿದೆ. ಆ 9 ಸೆಂಟರಲ್ಲಿ 4526 ಕ್ಯಾಂಡಿಡೇಟ್ಸ್ ಅಪಿಯರ್ ಆಗ್ತಾರೆ.
ಈ ಎಕ್ಸಾಮ್ ಒಳ್ಳೆ ರೀತಿ ಆಗಬೇಕು. ಈ ಕಾರಣ ಬಗ್ಗೆ ನಾವು ಒಂದು ಬಿಗಿ ಬಂದೋಬಸ್ತ್ ರೆಡಿ ಮಾಡಿದ್ದೀವಿ. ಎಲ್ಲ ಸೆಂಟರ್ಸಲ್ಲಿ ಸೇಫ್ಟಿ, ಸೆಕ್ಯೂರಿಟಿ, ಫ್ರಿಸ್ಕಿಂಗ್ದು ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲ ಸೆಂಟರಲ್ಲಿ ಒಬ್ಬೊಬ್ಬರು ಇನ್ಸ್ಪೆಕ್ಟರ್ ಮತ್ತು ಇತರೆ ಸಿಬ್ಬಂದಿಗಳಿಗೆ ನಾವು ನೇಮಕ ಮಾಡಿದ್ದೀವಿ. ಜೊತೆಗೆ ಎಲ್ಲ ಸೆಂಟರ್ಸಲ್ಲಿ DFMD, HHMD ಮುಖಾಂತರ ಚೆಕಿಂಗ್ ಕೂಡ ಆಗುತ್ತೆ. ಜೊತೆಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಈ ಎಕ್ಸಾಮ್ ಆಗ್ತಾಯಿದೆ. ಅವರು ಕೂಡ ಸುಮಾರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಮಾನ್ಯ DC ಸಾಹೇಬರು ಕೂಡ ಈಗ ಏನೇನು ಡೂಸ್ ಆ್ಯಂಡ್ ಡೋಂಟ್ಸ್ ಮತ್ತು ಏನು ಅಲೌಡ್ ಇದೆಯಾ, ಏನು ಅಲೌಡ್ ಇಲ್ಲ ಆ ವಿಚಾರ ಬಗ್ಗೆ ಮಾತಾಡಿದ್ದಾರೆ. ಸೊ ಈ ಕ್ಯಾಂಡಿಡೇಟ್ಸ್ದು ಅಡ್ಮಿಟ್ ಕಾರ್ಡ್ ಏನಿದೆ, ಅಡ್ಮಿಟ್ ಕಾರ್ಡ್ ಜೊತೆಗೆ ಎಕ್ಸ್ಟ್ರಾ 2 ಪೇಜಸ್ ಜೊತೆಗೆ ಅವರಿಗೆ ಪ್ರಿಂಟೌಟ್ ಸಿಗ್ತಾ ಇದೆ. ಎಲ್ಲ ಇನ್ಸ್ಟ್ರಕ್ಷನ್ಸ್ ಆ ಪ್ರಿಂಟೌಟಲ್ಲಿ ಇದೆ. ಯಾವ ಥರದ್ದು ಬಟ್ಟೆ ಹಾಕಬೇಕು ಮತ್ತು ಯಾವ ಐಟಮ್ ಅಲೌಡ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ ಅಲೌಡ್ ಇಲ್ಲ, ವಾಚಸ್ ಅಲೌಡ್ ಇಲ್ಲ, ಆ ಥರದ್ದು ಎಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ. ಸೊ ಜೊತೆಗೆ ನಾವು ಎಲ್ಲ ಪೆರಿಫೆರಿಯಲ್ಲಿ ಕೂಡ ನಮ್ಮ ಸಿಬ್ಬಂದಿಗೆ ನೇಮಕ ಮಾಡಿದ್ದೀವಿ. ಮಾನ್ಯ DC ಸಾಹೇಬರು ಒಂದು ಪ್ರೊಹಿಬಿಟರಿ ಆರ್ಡರ್ ಕೂಡ ಮಾಡಿದ್ದಾರೆ 163 BNSS ಪ್ರಕಾರ. ಸೊ ಹೊರಗಡೆ ಕೂಡ ನಾವು ಬಿಗಿ ಬಂದೋಬಸ್ತ್ ಮಾಡ್ತೀವಿ. ಜೊತೆಗೆ ನಾವು ಜೆರಾಕ್ಸ್ ಶಾಪ್ಸ್, ಲಾಜಸ್, ಹೋಟೆಲ್ಸ್ಗೆ ಕೂಡ ನಾವು ರಾತ್ರಿ ಟೈಮಿಂದ ಚೆಕ್ ಮಾಡ್ತೀವಿ. ಯಾವುದೇ ಥರದ್ದು ಅನ್ಫೇರ್ನೆಸ್ ಆಗಬಾರ್ದು, ಯಾವುದೇ ಥರದ ಸಮಸ್ಯೆ ಕ್ರಿಯೇಟ್ ಆಗಬಾರ್ದು. ಜೊತೆಗೆ ಎಲ್ಲ ರೂಮ್ಸಲ್ಲಿ ಜಾಮರ್ದು ಕೂಡ ವ್ಯವಸ್ಥೆ ಇದೆ. ಸೊ ದ್ಯಾಟ್ ಬೈ ಚಾನ್ಸ್ ಯಾವುದು ಕಮ್ಯುನಿಕೇಷನ್ ಡಿವೈಸಿಂದ ರಿಲೇ ಮಾಡೋಕ್ಕೇನು ಪ್ರಯತ್ನ ಮಾಡ್ತಾರೆ, ಸೊ ಜಾಮರಿಂದ ಅದು ಕೂಡ ಜಾಮ್ ಆಗುತ್ತೆ. ಸೊ ಎಲ್ಲ ಒಟ್ಟಾರೆಯಾಗಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯನ್ನ ಯಾವುದೇ ಅಡೆತಡೆ ಇಲ್ಲದೆ ಪಾರದರ್ಶಕವಾಗಿ ನಡೆಸಲು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಗತ್ಯ ಸಿದ್ಧತೆಗಳನ್ನು ಪೂರ್ಣಗೊಳಿಸಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಚರಂಡಿ ಸಮಸ್ಯೆ, ಕಾನೂನು ಬಾಹಿರವಾಗಿ ಕಾಂಪೌಂಡ್ ನಿರ್ಮಾಣ ಹಾಗೂ ಪೈಪ್ಲೈನ್ ಧ್ವಂಸಗೊಳಿಸಿ ಹಲ್ಲೆ ನಡೆಸಿದ ಆರೋಪದ ಮೇರೆಗೆ PDO ಹಾಗೂ ಮತ್ತೊಬ್ಬರ ವಿರುದ್ಧ ಕೆಂಚಾರ್ಲಹಳ್ಳಿ ಠಾಣೆಗೆ ಗ್ರಾಮದ ನಿವಾಸಿ ಪ್ರಮೀಳಮ್ಮ ಎಂಬುವರು ದೂರು ಸಲ್ಲಿಸಿದ್ದು, ಪೊಲೀಸರು ಪ್ರಕರಣವನ್ನು ದಾಖಲಿಸಿದ್ದಾರೆ. ఇందమ్మా స్టేజ్ ఇస్తున్నామన్న మేళ ఎట్లా సార్ పైప్ లైన్స్ చూస్తాము. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಚರಂಡಿ ಸಮಸ್ಯೆ, ಕಾನೂನು ಬಾಹಿರವಾಗಿ ಕಾಂಪೌಂಡ್ ನಿರ್ಮಾಣ ಹಾಗೂ ಪೈಪ್ಲೈನ್ ಧ್ವಂಸಗೊಳಿಸಿ ಹಲ್ಲೆ ನಡೆಸಿದ ಆರೋಪದ ಮೇರೆಗೆ PDO ಹಾಗೂ ಮತ್ತೊಬ್ಬರ ವಿರುದ್ಧ ಕೆಂಚಾರ್ಲಹಳ್ಳಿ ಠಾಣೆಗೆ ಗ್ರಾಮದ ನಿವಾಸಿ ಪ್ರಮೀಳಮ್ಮ ಎಂಬುವರು ದೂರು ಸಲ್ಲಿಸಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಘಟನೆಗೆ ಸಂಬಂಧಿಸಿ ಸದರಿ ಗ್ರಾಮದ ಪ್ರಮೀಳಮ್ಮ ಮಾತನಾಡಿ, ಕೆಂಚಾರ್ಲಹಳ್ಳಿ ಗ್ರಾಮದಲ್ಲಿ ನಮ್ಮ ಮನೆಯ ಪಕ್ಕದಲ್ಲಿ ಖಾತೆ ನಂಬರ್ 144/2 ಜಾಗವಿದ್ದು, ಇದು ನಮಗೆ ಸೇರಿದ. ಜುಲೈ 30ರಂದು ಮಧ್ಯಾಹ್ನ ಕೆಂಚಾರ್ಲಹಳ್ಳಿ ಗ್ರಾಮದ PDO ಮಲ್ಲಿಕಾರ್ಜುನ ಸೂಚನೆ ಮೇರೆಗೆ JCB ಬಳಸಿ ಮನೆಯ ಮುಂದಿನ ಕಾಂಪೌಂಡ್ ಹಾಗೂ ಪೈಪ್ ಲೈನ್ಗಳನ್ನು ಹಾನಿ ಮಾಡಿ ಚರಂಡಿ ಮಾಡುತ್ತಿದ್ದಾರೆ. ಇದನ್ನ ಪ್ರಶ್ನೆ ಮಾಡಿದಾಗ ಅವಾಚ್ಯ ಶಬ್ದಗಳಿಂದ ಬೈದು ಕೆಳಗೆ ತಳ್ಳಿ ಗಾಯಗೊಳಿಸಿದ್ದಾರೆ ಎಂದು ಆರೋಪಿಸಿದರು. ಬಡ ಕುಟುಂಬಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಕೆಂಚಾರ್ಲಹಳ್ಳಿ ಪೊಲೀಸರಿಗೆ ದೂರು ಸಲ್ಲಿಸಿ ಮನವಿ ಮಾಡಿದ್ದೇವೆ. ಘಟನೆಗೆ ಸಂಬಂಧಿಸಿ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ವಿವರಿಸಿದರು. ఇందమ్మా స్టేజ్ ఇస్తున్నామన్న మేళ ఎట్లా సార్ పైప్ లైన్స్ చూస్తాము. थोड़ा ಇಲ್ಲ ಸದರ್ ಮ್ಯಾಕ್ಸ್ನಾಗೆಲ್ಲ कैसे सेल दबा ನಮ್ಮಪ್ಪ ಹೆಸರು ಮರಿಯಪ್ಪ. ನಮ್ಮಪ್ಪನಿಗೆ ಇಬ್ಬರು ಹೆಣ್ಮಕ್ಳು. ನಾವು ಇಲ್ಲಿ ನಮ್ಮದು ಸ್ವಂತ ಜಾಗ ಸರ್, 144 ನಮ್ಮದು ಸ್ವಂತ ಜಾಗ. ಇದು ನಮ್ಮ ಅಣ್ಣ ತಮ್ಮರು ನಮ್ಮದು. ಇದು ಬಂದುಬಿಟ್ಟು ಇಲ್ಲಿ ಗೌರ್ಮೆಂಟ್ ಅವರು PDO ಆಫೀಸರ್ ಸರ್ ಬಂದುಬಿಟ್ಟು ಇದು ಚರಂಡಿ ಮಾಡೋಕ್ಕೆ ನಾವು ಮನೆಯಲ್ಲಿ ಯಾರೂ ಇರಲಿಲ್ಲ, ನಾವು ಯಾವೇ ನೋಟಿಸನ್ನು ಕೊಟ್ಟಿಲ್ಲ. ಬಂದುಬಿಟ್ಟು ನನ್ನ ಏಕಾಏಕಾಗಿ ನಮ್ಮ ಅಮ್ಮ ಅವರು ಮನೆಯಲ್ಲಿ ಯಾರೂ ಇರಲಿಲ್ಲ. ಅವ್ರು ಬರೋಷ್ಟೊತ್ತಿಗೆ JCB ತಗೊಂಡು ಬಂದುಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬಿಟ್ಟು JCBಯಲ್ಲಿ ಬರ್ತಾಯಿದ್ರೆ ನಮ್ಮಮ್ಮ ಅವ್ರಿಗೆ ಯಾರು ಫೋನ್ ಮಾಡೋರಂತೆ. ನಮ್ಮಮ್ಮ ಅವರು ಬಂದಿದ್ದಾರೆ. ಬಂದು ನಮ್ಮಮ್ಮ ನಮ್ಮ ಹುಡುಗ ಅಡ್ಡ ಹೋಗಿದ್ದಾರೆ. ಹೋಗೋಷ್ಟರಲ್ಲಿ ಅವರು
ಪೊಲೀಸ್ ಅವರು ಪಿ ಡಿ ಒ ಸರ್ ನಮ್ಮಮ್ಮನ ನಮ್ಮ ಹುಡುಗನ ಪಕ್ಕಕ್ಕೆ ತಳ್ಳಿದ್ದಾರೆ ಸರ್ ಅವರು. ನಮ್ಮಮ್ಮರು ಬಂದ್ಬಿಟ್ಟಷ್ಟೇ ನಿಮ್ಮ ಕೈಯಲ್ಲಿ ಏನಾದರೂ ಅದು ಮಾಡ್ಕೊಳ್ಳಿ, ನಾವು ಇಲ್ಲಿ ಚರಂಡಿ ಮಾಡೋದು ಇದು ಸರ್ಕಾರಿ ಜಾಗ ಅಂತ ಹೇಳಿ ನಮ್ಮಮ್ಮ ನಮ್ಮ ಹುಡುಗನ ನೀವು ಆರ್ಡರ್ ಏನು ತಂದಿದ್ದೀರಾ ಅಂತ ನಮಗೆ ಕೊಡಿ ಸರ್ ಅಂದರೆ ಅದು ನಿಮ್ಗೆ ಕೊಡೋಷ್ಟು ಅವಕಾಶತೆ ನಮಗಿಲ್ಲ, ನಮಗೆ ನೀವು ಸರ್ ಕೊಟ್ಟವ್ರೆ, ನಾವು ಇಲ್ಲಿ ಚರಂಡಿ ತೆಗಿತೀವಿ, ನೀವೇನಾದರೂ ದೌರ್ಜನ್ಯಕ್ಕೆ ಏನಾದರೂ ಬಂದರೆ ನಾವು ಈ ಜಾಗನೇ ನಿಮ್ಗೆ ಕೊಡಲ್ಲ, ನಾವು ಈ ಸತ್ತು ಕ್ಯಾನ್ಸಲ್ ಮಾಡ್ತೀವಿ, ನಿಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಕೋರ್ಟಿಂದ ನೀವು ತಗೊಳ್ಳಿ, ನಾವು ಈ ಸತ್ತು ರದ್ದು ಮಾಡಿ ನಿಮ್ಮ ಜಾಗನೇ ಉಳಿದಿರ ಮಾಡಿತೀವಿ ಅಂತ ಪಿ ಡಿ ಒ ಸರ್ ಹೇಳಿದ್ದಾರೆ. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ನಡೆಯುತ್ತಿರುವ ಉಚಿತ ಆರೋಗ್ಯ ಶಿಬಿರಗಳು ಮುಂದುವರೆದಿದ್ದ ಇಂದು 3ನೇ ಶಿಬಿರವಾಗಿ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಗೇನಹಳ್ಳಿಯಲ್ಲಿ ಉಚಿತ ಆರೋಗ್ಯ ಶಿಬಿರ ಆಯೋಜಿಸಲಾಗಿತ್ತು. ಈ ಕುರಿತು ಒಂದು ವರದಿ. ಗ್ರಾಮೀಣ ಪ್ರದೇಶದಲ್ಲಿ ಆರೋಗ್ಯ ಸಮಸ್ಯೆಗಳು ತೀವ್ರವಾಗಿ ಕಾಡುತ್ತಿದ್ದರೂ ಮಹಿಳೆಯರು ಮತ್ತು ವೃದ್ಧರು ಸೂಕ್ತ ಕಾಲಕ್ಕೆ ಚಿಕಿತ್ಸೆ ಪಡೆಯದೆ ಆರೋಗ್ಯ ಹದಗೆಡುವಂತೆ ಮಾಡುತ್ತಿರುವುದು ಸಾಮಾನ್ಯ. ಇಂತಹ ಸಮಸ್ಯೆಗಳಿಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಉಚಿತ ಆರೋಗ್ಯ ಶಿಬಿರಗಳನ್ನು ಆಯೋಜಿಸುತ್ತಿದ್ದು, ಇದು ಗ್ರಾಮೀಣ ಜನರಿಗೆ ಹೆಚ್ಚು ಅನುಕೂಲವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮೊದಲಿಗೆ ತಮ್ಮ ಸ್ವಂತ ಗ್ರಾಮ ಪೆರೇಸಂದ್ರದಿಂದಲೇ ಆರೋಗ್ಯ ಶಿಬಿರಗಳ ಆಯೋಜನೆ ಆರಂಭಿಸಿದ ಸಂದೀಪ್ ರೆಡ್ಡಿ ನಂತರ ಪಟ್ರೇನಹಳ್ಳಿ, ಇದೀಗ ಚಿಕ್ಕಕಾಡಗೇನಹಳ್ಳಿಯಲ್ಲಿ ಆರೋಗ್ಯ ಶಿಬಿರ ಆಯೋಜಿಸಿದ್ರು. ಈ ವೇಳೆ ಮಾತನಾಡಿದ ಸಂದೀಪ್ ರೆಡ್ಡಿ, ಆರೋಗ್ಯ ಶಿಬಿರಗಳಿಂದ ಎಲ್ಲವೂ ಬದಲಾಗಲಿದೆ ಎಂದು ಹೇಳ್ತಿಲ್ಲ, ಸಮಾಜದಲ್ಲಿ ಸ್ವಲ್ಪವಾದರೂ ಅಳಿಲು ಸೇವೆ ಮಾಡಬೇಕು ಎಂದು ಕೆಲಸ ಮಾಡುತ್ತಿದ್ದೇನೆ. ಇದರಿಂದ ಕೆಲವರಿಗಾದರೂ ಅನುಕೂಲವಾದರೆ ಅದೇ ತೃಪ್ತಿ ನೀಡಲಿದೆ ಎಂದರು. ನಮ್ಮ ಸರ್ಕಾರಗಳು ಯಾವ ರೀತಿ ಮಾಡ್ತಿದೆ, ನಮ್ಮ ಜನ ಯಾವ ರೀತಿ ಪರದಾಡ್ತಿದ್ದಾರೆ ಅಂತ, ನಾವು ಮಾಡ್ತಾ ಇರೋ ಆರೋಗ್ಯ ಶಿಬಿರಗಳಿಂದ ಹಠಾತ್ತಾಗಿ ಏನೋ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ಅಂತ ನನಗೇನಿಲ್ಲ. ಆದರೆ ಸಮಾಜದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ಕಾರ್ಯವನ್ನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಡಿಯಲ್ಲಿ ನನ್ನೆಲ್ಲ ಸ್ನೇಹಿತರು ಯುವ ಮಿತ್ರರ ಜೊತೆಗೆ ಮಾಡ್ಕೊಂಡು ಬರ್ತಾ ಇರೋದು ತಮಗೆಲ್ಲ ಗೊತ್ತೇ ಇದೆ. ಅದೇ ರೀತಿ ಏನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಏನಿದೆ ಇವತ್ತು, ಇವ್ರ ಜೊತೆ ನನಗೆ ಒಂದು 7-8 ವರ್ಷಗಳ ಸಂಬಂಧ. ಒಂದು 7-8 ವರ್ಷಗಳ ಹಿಂದೆಯೇ ನರೇಂದ್ರ ಮೋದಿಯವರ ಜನ್ಮದಿನ ದಿವಸ ಸೇವಾ ದಿನ ಅಂತ ಏನು ಪ್ರಾರಂಭ ಮಾಡಿದ್ರು, ಅವರ ಹೆಸರಿನಲ್ಲಿ ಸೇವಾ ದಿನ ಅಂತ ಏನು ಒಂದು ಕರೆ ಕೊಟ್ಟು ಮಾಡೋಕ್ಕೆ ಇದು ಮಾಡಿದ್ರು, ಆವತ್ತು ನಾನು ಮೊದಲನೇ ಬಾರಿಗೆ ಮಾಡಿದ್ದೆ. ಸೊ ಐ ಆಮ್ ನಾಟ್ ರಾಂಗ್, ಮೋಸ್ಟ್ಲಿ 2018ರಲ್ಲಿ ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವತ್ತು ನನಗೆ ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಅವರು ಪರಿಚಯ ಆಗಿತ್ತು. ಆವತ್ತಿಂದನೂ ಸತತವಾಗಿ ನಾವು ಅವರ ಜೊತೆ ಸೇರಿ ವಿವಿಧ ಆರೋಗ್ಯ ಶಿಬಿರಗಳನ್ನು ನಡೆಸೋದು ಅಲ್ಲದೆ, ಎಷ್ಟೋ ಸಲ ಶಿಬಿರಗಳು ಅಲ್ಲದೇ ಇದ್ದರೂ ಸಹ ಬೇರೆ ಬೇರೆ ಪೇಷಂಟ್ಗಳು ಬೇರೆಯವರೆಲ್ಲ ಬಂದಾಗ ಅವ್ರ ಹಾಸ್ಪಿಟ್ಲಿಗೆ ಕಳಿಸಿದಾಗ ಕೆಲವು ಸಲ ಉಚಿತವಾಗಿ, ಕೆಲವು ಸಲ ರಿಯಾಯಿತಿ ದರದಲ್ಲಿ ಮುತುವರ್ಜಿ ವಹಿಸಿ ಅವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಕಳಿಸಿದ್ದಾರೆ. ಮೊದಲನೇದಾಗಿ ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಅವರಿಗೆ ಏನು ನಾನು ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅವರ ಎಲ್ಲ ಸಿಬ್ಬಂದಿ ವರ್ಗ ಏನು ಪ್ರತಿ ವಾರ ಬರ್ತಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ನನ್ನೆಲ್ಲ ಯುವ ಮಿತ್ರರು, ನಾನು ಯಾವಾಗಲೂ ಹೇಳೋದೊಂದೇ, ಸಂದೀಪ್ ರೆಡ್ಡಿ ಒಂದು ಮುಖ ಅಷ್ಟೇ, ನನ್ನ ಹಿಂದೆ ಅಗಾಧವಾದ ಶಕ್ತಿ ಇರೋದು ನನ್ನ ಯುವ ಮಿತ್ರರು ಮತ್ತು ನನ್ನ ಹಿರಿಯರ ಮಾರ್ಗದರ್ಶನ ಮತ್ತು ನನ್ನೆಲ್ಲ ಕಿರಿಯ ಯುವಕರ ಅವರ ಶ್ರಮದಾನದಿಂದ ಮಾತ್ರನೇ ಇವತ್ತು ಈ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೀತಿದೆ. ಇನ್ನು ರಾಜಕೀಯವಾಗಿ ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ 1.5 ತಿಂಗಳು ಕಳೆದರೂ ಪೂರ್ಣ ಪ್ರಮಾಣದ ಸಂಪುಟ ಇನ್ನೂ ಆಗಿಲ್ಲ. ಪೂರ್ಣ ಪ್ರಮಾಣದ ಸಂಪುಟ ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಟ್ಟಿಲ್ಲ ಎಂದರು. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಲು ಸ್ವಾತಂತ್ರ್ಯ ಇಲ್ಲ ಎನ್ನುವುದು ಇದರಿಂದ ಸ್ಪಷ್ಟವಾಗಿದೆ. ಅರ್ಧಂಬರ್ಧ ತಂಡ ಇಟ್ಟುಕೊಂಡು ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದನ್ನ ಜನರು ಗಮನಿಸಿ ಮುಂದಿನ ಚುನಾವಣೆಯಲ್ಲಿ ಯಾರಿಗೆ ಮತ ಹಾಕಬೇಕು ಎಂಬುದನ್ನು ಯೋಚನೆ ಮಾಡಿ ಮತದಾರರು ಮತ ಹಾಕಬೇಕು ಎಂದರು. ಇನ್ನು ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಸಂದೀಪ್ ರೆಡ್ಡಿ ಹೆಸರು ಹೇಳದ ಸುಧಾಕರ್ ಈ ವಿಚಾರಕ್ಕೆ ಸಂಬಂಧಿಸಿ ಪ್ರತಿಕ್ರಿಯೆ ನೀಡಿದ ಸಂದೀಪ್ ರೆಡ್ಡಿ, ಅಂದು ಯಾರಿಗೆ ಯೋಗ್ಯತೆ ಇದೆ ಎಂದು ಅನಿಸುತ್ತೋ ಅವರಿಗೆ ಹೈಕಮಾಂಡ್ ಸುಧಾಕರ್ ಅವರ ಸಹಮತದೊಂದಿಗೆ ಟಿಕೆಟ್ ನೀಡಲಿದೆ. ನಾನು ಟಿಕೆಟ್ ಪಡೆದು ಗೆಲ್ಲಬೇಕು ಎಂದು ಬಂದಿಲ್ಲ, ಜನರನ್ನ ಗೆಲ್ಲಿಸಬೇಕು ಎಂದು ಬಂದಿದ್ದೇನೆ. ಇದು ವಿಷಯ ಅಲ್ಲವೇ ಅಲ್ಲ.
ಜನರೊಂದಿಗೆ ನಿಂತು ಕೆಲಸ ಮಾಡುವುದಷ್ಟೇ ನನ್ನ ಕೆಲಸ ಎಂದರು. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಸುಮಾರು 1-1.5 ತಿಂಗಳಾದರೂ ಸಹ ಪೂರ್ಣವಾದ ಮಂತ್ರಿಮಂಡಲವನ್ನು ರಚಿಸೋದಕ್ಕೆ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಇವತ್ತವರೆಗೂ ಬಿಟ್ಟಿಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಸ್ವತಂತ್ರವಾಗಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅಲ್ಲಿಲ್ಲ ಅನ್ನೋದನ್ನು ಮತ್ತೆ ಕಾಂಗ್ರೆಸ್ಸು ಪ್ರೂವ್ ಮಾಡಿದೆ. ಇಂತಹ ಒಂದು ಸರ್ಕಾರವನ್ನು ಅರೆಬೆಂದಂತಹ ಅರ್ಧಂಬರ್ಧ ಇರೋ ಟೀಮ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಅವರಂತೂ ಏನೋ ಒಂದು ಮಾಡಬೇಕು, ಮತ್ತೆ ನಾವು ಸರ್ಕಾರ ತರಬೇಕು ಅನ್ನೋ ಉತ್ಸಾಹದಲ್ಲಿದ್ದಾರೆ. ಆದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಅವರ ಹೈಕಮಾಂಡ್ ಬಿಡ್ತಿಲ್ಲ. ಇದು ಕಾಂಗ್ರೆಸ್ನ ಸಂಸ್ಕೃತಿ. ಇದನ್ನು ಜನತೆ ಗಮನಿಸಬೇಕು. ಇವರು ಆಟಾಟೋಪುಗಳನ್ನು ಗಮನಿಸಬೇಕು. ಅವರ ಲಾಭ ಲೆಕ್ಕಾಚಾರಗಳನ್ನು ನೀವು ಗಮನಿಸಬೇಕು. ಮುಂದಿನ ಬಾರಿ ಚುನಾವಣೆ ಬಂದಾಗ ಏನು ಎಲೆಕ್ಷನ್ಗೆ ಯಾರಿಗೆ ಓಟ್ ಹಾಕಬೇಕು ಏನಿಲ್ಲ ಅಂತ ಯೋಚನೆ ಮಾಡಿ ಓಟ್ ಮಾಡಬೇಕು ಅಂತ ನನ್ನ ಪ್ರಜ್ಞಾವಂತ ಮತದಾರರಲ್ಲಿ ಕೇಳ್ಕೊಳ್ತಾರೆ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅವೈಜ್ಞಾನಿಕ ಆದೇಶ ಖಂಡಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ 766 ಮೈಸೂರು ಮತ್ತು ಊಟಿ ರಸ್ತೆ ತಡೆದು ಪ್ರತಿಭಟಿಸಿ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕನ್ನಡಿಗರ ವಿರೋಧಿಸುವ ಆದೇಶ ಕೇಳಿ ಧಿಕ್ಕಾರ. ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅವೈಜ್ಞಾನಿಕ ಆದೇಶ ಖಂಡಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಂಜನಗೂಡಿನಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ 766 ಮೈಸೂರು ಮತ್ತು ಊಟಿ ರಸ್ತೆ ತಡೆದು ಪ್ರತಿಭಟಿಸಿ ಪ್ರಾಧಿಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ರೈತ ಸಂಘದ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್, ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿ ಅವೈಜ್ಞಾನಿಕವಾಗಿ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಸುಮಾರು 15 ದಿನಗಳ ಕಾಲ 4 ಟಿಎಂಸಿ ಬಿಡಲು ಆದೇಶ ಮಾಡಿದೆ. ಆದರೆ ಕರ್ನಾಟಕದಲ್ಲಿ ಕುಡಿಯಲು ನೀರಿಲ್ಲ. ರಾಜ್ಯದಲ್ಲಿ ಮಳೆ ಇಲ್ಲದೆ ಕೆರೆಕಟ್ಟೆಗಳು ತುಂಬಿಲ್ಲ. ದನ ಕರುಗಳಿಗೆ ನೀರಿಲ್ಲದೆ ಪರದಾಡುವಂತಾಗಿದೆ ಎಂದರು. ಎಲ್ಲಾ ಕಡೆನೂ ಕೂಡ ಪ್ರತಿಭಟನೆ ಮಾಡಿದೆ. ಇವತ್ತು ನಂಜನಗೂಡಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಈಗ ನದಿಗಿಳಿದು ಕಾವೇರಿಯ ಕಿಚ್ಚನ್ನ ಹಸ್ತಾಂತ ಕೆಲಸ ಮಾಡ್ತಾ ಇದ್ದೀವಿ. ನದಿ ನೀರಿನ ವಿಚಾರವಾಗಿ ಇಡೀ ರಾಜ್ಯದಲ್ಲಿ ದೊಡ್ಡ ಕಾವೇರಿ ಕಿಚ್ಚು ಆಗಿದೆ. ಅದು ನಂಜನಗೂಡು ಭಾಗದಲ್ಲಿ ತಮಿಳುನಾಡಿಗೂ ಕೂಡ ಕರ್ನಾಟಕಕ್ಕೂ ದೊಡ್ಡ ಸಂಘರ್ಷ ಆಗೋಯ್ತು. ಅಲ್ಲಿ ರೈತರು ಕೂಡ ನಮ್ಮ ಸಂಘಟನೆ ಅವರೇ, ತಮಿಳುನಾಡಿನಲ್ಲೂ ಕೂಡ ಅವ್ರು ಇವತ್ತು ಹೇಳ್ತಾ ಇರೋದು ಇಷ್ಟೇ, ನಿಮ್ಗೆ ನೀರಿಲ್ಲ, ನಮಗೆ ನೀರು ಬೇಕಾಗಿಲ್ಲ, ಕುಡಿಯಕ್ಕೆ ರಿಸರ್ವ್ ಮಾಡ್ಕೊಳ್ಳಿ ಅಂತ ಅವರು ಹೇಳ್ತಾರೆ. ಆದ್ರೆ ಈ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ತಮಿಳುನಾಡು ಮತ್ತು ಇದಂತರ ತೀಟೆ ರಾಜಕಾರಣ ಅಂತ ಹೇಳ್ತಾರೆ. ಇದನ್ನ ಈ ತೀಟೆ ರಾಜಕಾರಣಿಗಳು ಈ ಕಾವೇರಿ ತಾಯಿನ ರಾಜಕೀಯ ಗಾಳ ಮಾಡ್ಕೊಂಡ್ರಂತೆ. ಇಂಥ ವಿಚಾರದಲ್ಲಿ ರೈತರು ನಿಮಗೆ ತಕ್ಕ ಪಾಠ ಕಲಿಸಬೇಕಾಯ್ತದೆ. ಯಾವುದೇ ಕಾರಣಕ್ಕೂ ಕರ್ನಾಟಕದ ಒಂದು ಹನಿ ನೀರನ್ನ ತಮಿಳುನಾಡಿಗೆ ಬಿಡುವಂತ ಕೆಲಸ ಆಗ್ಬಾರ್ದು. ಮಳೆ ಚೆನ್ನಾಗಿ ಬಿದ್ದರೆ ಈಗ ಕಾವೇರಿ ಕೊಳ್ಳದಲ್ಲಿ ಮತ್ತೆ ಕಬಿನಿಯ, ವಯನಾಡು, ಇಡಕ್ಕಿ ಈ ಭಾಗದಲ್ಲೂ ಕೂಡ ಸ್ವಲ್ಪ ಆಶಾಭಾವನೆಯ ಮಳೆ ಬೀಳ್ತಾ ಇದೆ ಅಂತ ಮಾಹಿತಿ ಬಂದಿದೆ. ಚೆನ್ನಾಗಿ ಮಳೆ ಬಂದ್ರೆ ನಾವೇ ಕೊಡ್ತೀವಪ್ಪ ನಿಮ್ಗೆ. ನಮ್ಮ ಜೀವನ ತಗೋ, ನಮ್ಮ ರಕ್ತನ ಹೀರಿ ನೀರನ್ನ ತಗೋಗಂತ ಕೆಲಸ ಮಾಡಬೇಡಿ. ನಾವು ರಾಜಕೀಯಕ್ಕೆ ಬಲಿಯಾಗ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದೇವೆ, ಈ ಪ್ರತಿಭಟನೆ ಇಡೀ ನೀರೇಂದ್ರ ಬಿಟ್ಟೆ ಇಡೀ ರಾಜ್ಯದಲ್ಲಿ ಏನು ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಎಲ್ಲರೂ ಕೂಡ ಈಗಾಗಲೇ ಬೀದಿಗಿಳಿದು ದೊಡ್ಡ ಹೋರಾಟವನ್ನು ಮಾಡಿದೀವಿ. ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ. ಅಂತರ್ಜಲ ಬತ್ತಿದ ಪರಿಣಾಮ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಗಳು ಒಣಗಿ ಬರದ ಛಾಯೆ ಆವರಿಸಿದೆ. ಕಳೆದ ಸಾಲಿನಲ್ಲಿ ಉತ್ತಮ ಮಳೆಯಾಗಿದ್ದರಿಂದ ನೂರಾರು ಟಿಎಂಸಿಗಳನ್ನು ಪ್ರಾಧಿಕಾರದ ಆದೇಶವಿಲ್ಲದೆ ಬಿಟ್ಟಿದ್ದೇವೆ. ಆದರೆ ಮಳೆ ಇಲ್ಲದ ಕಾರಣ ಕರ್ನಾಟಕದ ರೈತರಿಗೂ ಸಹ ನೀರಿನ ಅಭಾವ ಎದುರಾಗಿದೆ. ಆದರೂ ನದಿ ನೀರಿನ ಹಂಚುವ ಪ್ರಾಧಿಕಾರಕ್ಕೆ ಏನಾಗಿದೆ ಎಂಬುದು ಪ್ರಶ್ನೆಯಾಗಿದೆ. ಅಲ್ಲದೆ ಯಾವಾಗಲೂ ಕಾವೇರಿ ಪ್ರಾಧಿಕಾರ ತಮಿಳುನಾಡಿನ ಪರ ತೀರ್ಪು ನೀಡುತ್ತಾ ಬಂದಿದೆ. ಕಾವೇರಿ ಹುಟ್ಟುವುದು ಕರ್ನಾಟಕದಲ್ಲಿ, ಹರಿಯುವುದು ಕರ್ನಾಟಕದಲ್ಲಿ. ಆದರೆ ಅತಿ ಹೆಚ್ಚು 105 ಟಿಎಂಸಿ ನೀರನ್ನು ಸಂಗ್ರಹ ಮಾಡುವುದು ತಮಿಳುನಾಡಿನ ಮಟ್ಟೂರು ಜಲಾಶಯ ಮಾತ್ರ. ಇದು ಯಾಕೆ ಎಂದು ಪ್ರಶ್ನೆ ಮಾಡಿದರು. ಕರ್ನಾಟಕದ ಜಲಾಶಯಗಳಾದ ಕೆಆರ್ಎಸ್ 49 ಟಿಎಂಸಿ,
ಕಬಿನಿ 19 ಟಿಎಂಸಿ, ಹಾರಂಗಿ 8 ಟಿಎಂಸಿ ಮಾತ್ರ ನೀರು ಸಂಗ್ರಹದ ಸಾಮರ್ಥ್ಯ ಹೊಂದಿವೆ. ಅತಿ ಹೆಚ್ಚು ನೀರು ಸಂಗ್ರಹ ಮಾಡುವುದು ಮೊಟ್ಟೂರು ಜಲಾಶಯ. ಇದು ಎಷ್ಟು ಸರಿ? ನಮ್ಮ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೀರನ್ನ ಕಾಲುವೆಗಳಲ್ಲಿ ಹರಿಯಲು ಬಿಡಲಾಗುವುದಿಲ್ಲ. ನಮಗೆ ಕುಡಿಯುವ ನೀರಿಗೆ ತೊಂದರೆಯಾಗುತ್ತದೆ. ಆದ್ದರಿಂದ ನಾವು ಕುಡಿಯುವ ನೀರಿಗಾಗಿ ಪ್ರತಿಭಟನೆ ಮಾಡುವ ಸನ್ನಿವೇಶ ಎದುರಾಗಿದೆ. ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ರಾಜಕಾರಣಿಗಳು ಕಾವೇರಿ ನದಿ ನೀರನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡ. ಕನ್ನಡಿಗರ ವಿರೋಧಿಸುವ ಆದೇಶ ಕೇಳಿ ಅಯ್ಯಯ್ಯೋ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ಕೋಲಾರ ಕೇಂದ್ರ ಸಹಕಾರ ಬ್ಯಾಂಕ್ ಚಿಕ್ಕಬಳ್ಳಾಪುರ ಶಾಖಾ ಸೂಪರ್ವೈಸರ್ ಲಿಂಗರಾಜುರವರಿಗೆ ಇಂದು ಸೇವೆಯಿಂದ ನಿವೃತ್ತಿಯಾಗಿದೆ.
ಅವರಿಗೆ ಆತ್ಮೀಯ ಬೀಳ್ಕೊಡುಗೆ ಸಮಾರಂಭ ಇದು ಜಿಲ್ಲಾ ಕೇಂದ್ರ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. 29 ವರ್ಷ 1 ತಿಂಗಳ ಸೇವಾವಧಿಯಲ್ಲಿ ನಡೆದ ಕಹಿ ಮತ್ತು ಸಿಹಿ ಘಟನೆಗಳನ್ನು ಅವರು ಮೆಲುಕು ಹಾಕಿದ್ರು. ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಡಿಸಿಸಿ ಬ್ಯಾಂಕ್ ಸೂಪರ್ವೈಸರ್ ಲಿಂಗರಾಜು ನಿವೃತ್ತಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಲಿಂಗರಾಜುರವರು ಕೋಲಾರ, ಬಂಗಾರಪೇಟೆ, ಬಾಗೇಪಲ್ಲಿ, ಗೌರಿಬಿದನೂರು, ಕೊನೆಯದಾಗಿ ಚಿಕ್ಕಬಳ್ಳಾಪುರ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ರು. ಮೂಲತಃ ಮೈಸೂರಿನವರಾದ ಅವರಿಗೆ ಡಿಸಿಸಿ ಬ್ಯಾಂಕ್ ಉದ್ಯೋಗ ನೀಡಿ ಅತ್ಯುತ್ತಮ ಸೇವೆ ಸಲ್ಲಿಸಲು ಅವಕಾಶ ನೀಡಿತು. ಇಂದು ಬೀಳ್ಕೊಡುಗೆ ಸಮಾರಂಭದಲ್ಲಿ ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ತೋಪಡ ನಾಗರಾಜ್, ನಿರ್ದೇಶಕ ಮೋಹನ್ ರೆಡ್ಡಿ, ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಎಚ್.ವಿ. ನಾಗರಾಜ್, ಮಾಜಿ ನಿರ್ದೇಶಕ ಹನುಮೇಗೌಡರು ಭಾಗವಹಿಸಿ ಲಿಂಗರಾಜು ಕಾರ್ಯವೈಖರಿ ಬಗ್ಗೆ ಗುಣಗಾನ ಮಾಡಿದ್ರು. ಅದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಹಿಂದಿಗೆ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿ ಇರಬೇಕು ಅನ್ನೋದು ಒಂದು ಅಂತ್ಯ ಆಗಿತ್ತು 60 ವರ್ಷ ಅನ್ನೋದವರಿಗೆ. ಆದರೆ ಅವ್ರು ಎಲ್ಲೇ ಕೆಲಸ ಮಾಡಿದ್ದಾರೆ. ನಮ್ಮ ಬ್ಯಾಂಕ್ನಲ್ಲಿ ಸುಮಾರು 28-29 ವರ್ಷ ಅವರು ಒಂದು ಸುದೀರ್ಘವಾದಂಥ ಸೇವೆ ಮಾಡಿದ್ದಾರೆ. ಆ ಸೇವೆಗೆ ಎಲ್ಲರೂ ಒಂದು ಗೌರವ ಕೊಡಬೇಕು. ಯಾಕೆಂದರೆ ಅವರು ಎಲ್ಲೇ ಒಂದು ಮಾಮೂಲಿ ಕಾನೂನೆಲ್ಲ ಕೆಲಸ ಮಾಡೋರಿಗೆ ಎಲ್ಲೋ ಒಂದು ನ್ಯೂನತೆ ಇದ್ದೇ ಇರ್ತದೆ. ಯಾಕೆಂದರೆ ಪ್ರೀತಿ ವಿಶ್ವಾಸದಿಂದ ಎಲ್ಲ ಗೆಲ್ಲಬೇಕೆ ಹೊರತು ಕೋಪ ದ್ವೇಷದಿಂದ ಏನೂ ಗೆಲ್ಲಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿವೃತ್ತ ಲಿಂಗರಾಜು ಕೋಲಾರ, ಚಿಕ್ಕಬಳ್ಳಾಪುರ ಕೇಂದ್ರ ಸಹಕಾರ ಬ್ಯಾಂಕ್ ನನಗೆ ಜೀವನ ನೀಡಿದ. ನಾನು ಸೇವಾವಧಿಯಲ್ಲಿ ಉತ್ತಮ ಸೇವೆ ಮಾಡಿದ ತೃಪ್ತಿ ಇದೆ. ನನ್ನ ಕರ್ತವ್ಯದಲ್ಲಿ ಯಾರಿಗಾದರೂ ನೋವಾಗಿಸಿದ್ರೆ ಕ್ಷಮಿಸಿ ಎಂದು ಮನವಿ ಮಾಡಿದ್ರು. ಎಲ್ಲಾನು ನಮ್ಮ ತಾಲೂಕುಗಳಲ್ಲಷ್ಟೇ ಒಳ್ಳೆ ಕೆಲಸ ಮಾಡಿಕೊಂಡು ನಮ್ಮ ಜಿಲ್ಲೆಯಲ್ಲಿ ಒಳ್ಳೆ ಹೆಸರು ತಗೊಂಡಿದ್ದಾರೆ. ಅವರು ಇವಾಗ ಇವತ್ತು 28 ವರ್ಷ ದೀರ್ಘವಾಗಿ ಸೇವೆ ಸಲ್ಲಿಸಿ ವಯೋನಿವೃತ್ತರಾಗ್ತಾ ಇದ್ದಾರೆ. ಅವ್ರಿಗೂ ಅವ್ರ ಕುಟುಂಬಕ್ಕೆ ಅವ್ರಿಗೆ ಆರೋಗ್ಯ, ಐಶ್ವರ್ಯ ಮತ್ತು ದೀರ್ಘವಾಗಿ ಆರೋಗ್ಯ ಕೊಡಲಿ ಅಂತೇಳಿ ಅವರು ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವನ ಮಾಡೋ ಶಕ್ತಿ ಕೊಟ್ಟು ಅವ್ರು ಹೆಚ್ಚಿನ ಅನುಭವ ಇದೆ. ಇವತ್ತು ಯಾರೋ ಓದೋಕ್ಕಿಂತ ಅನುಭವ ತುಂಬ ಮುಖ್ಯ ಆಗುತ್ತೆ ಪ್ರತಿಯೊಬ್ಬರಿಗೂ. ಅವ್ರ ಅನುಭವವನ್ನು ನಿವೃತ್ತಿ ಜೀವನದಲ್ಲಿ ಊರಿಗೆ ಹೋಗಿ ವ್ಯವಸಾಯ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಇಲ್ಲ ಈ ಜಿಲ್ಲೆಯಲ್ಲಿ ಇರೋದಾದರೆ ನೀವು ಯಾರಿಗ ಸಹಾಯ ಮಾಡಿದಾಗ ಬ್ರಾಂಚ್ಗೆ ಹೋಗಿ ನಿಮ್ಮ ಸೇವೆಗಿನ್ನ ಮುಂದುವರಿತ ಹೇಳ್ತಾ ಆ ಭಗವಂತ ನಿಮಗೆ ಹೆಚ್ಚಿನ ಆರೋಗ್ಯ ಕೊಡಿ. ಎಲ್ಲರಿಗ ಐಶ್ವರ್ಯಕ್ಕಿಂತ ಆರೋಗ್ಯ ತುಂಬ ಮುಖ್ಯ, ನೆಮ್ಮದಿ ಮುಖ್ಯ. ಅವೆರಡೂ ನಿಮ್ಮಲ್ಲಿದ್ದು ಇರಲಿ ಅಂತೇಳಿ ಇವತ್ತು ಇಷ್ಟ. ನಿವೃತ್ತಿ ನಂತರ ನೆಮ್ಮದಿ ಜೀವನ ಮಾಡಿ ಎಂದು ಎಲ್ಲರೂ ಶುಭ ಕೋರಿದ್ರು. ಡಾಕ್ಟರ್ ಮಹಂತ ಶ್ರೀಗಳ ಜನ್ಮದಿನಾಚರಣೆ ಅಂಗವಾಗಿ ಆಗಸ್ಟ್ 1ರಂದು ವ್ಯಸನ ಮುಕ್ತ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ತಹಸೀಲ್ದಾರ್ ಬಿಕೆ ಶ್ವೇತಾ ಹೇಳಿದರು. ಚೇಳೂರು ತಾಲೂಕು ಆಡಳಿತ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಆಶ್ರಯದಲ್ಲಿ ಡಾಕ್ಟರ್ ಮಹಂತ ಶಿವಯೋಗಿ ಸ್ವಾಮೀಜಿ ಅವರ ಜನ್ಮ ದಿನಾಚರಣೆ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನ ಶನಿವಾರ ತಹಸೀಲ್ದಾರ್ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಚೇಳೂರಿನ ಪ್ರಮುಖ ರಸ್ತೆಗಳಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿದ ತಹಸೀಲ್ದಾರ್ ಮಾತನಾಡಿ, ರಾಜ್ಯ ಸರ್ಕಾರ ಮಹಂತ ಶಿವಯೋಗಿಗಳ ಜನ್ಮದಿನದ ಅಂಗವಾಗಿ ಪ್ರತಿ ವರ್ಷ ಆಗಸ್ಟ್ 1ರಂದು ರಾಜ್ಯದಾದ್ಯಂತ ವ್ಯಸನ ಮುಕ್ತ ದಿನಾಚರಣೆಯನ್ನ ಆಚರಿಸುತ್ತದೆ. ಈ ದಿನದ ಮುಖ್ಯ ಉದ್ದೇಶ ಮಾದಕ ವಸ್ತುಗಳ ಮತ್ತು ಮದ್ಯದ ವ್ಯಸನದ ವಿರುದ್ಧ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿ ಹೇಳಿದರು. ಯುವಜನತೆ ಮತ್ತು ಸಾರ್ವಜನಿಕರಿಗೆ ಮಾದಕ ವಸ್ತುಗಳು ಹಾಗೂ ಮದ್ಯದ ದುಷ್ಪರಿಣಾಮಗಳ ಬಗ್ಗೆ ತಿಳಿಸಿಕೊಡುವುದಲ್ಲದೆ ವ್ಯಸನಗಳು ಕೇವಲ ವ್ಯಕ್ತಿಯ ಆರೋಗ್ಯವಷ್ಟೇ ಅಲ್ಲದೆ ಇಡೀ ಕುಟುಂಬ ಮತ್ತು ಸಮಾಜವನ್ನೇ ನಾಶ ಮಾಡುತ್ತವೆ ಎಂದು ಜಾಗೃತಿ ಮೂಡಿಸಿದರು. ಮೆರವಣಿಗೆ ನಂತರ ಕರ್ನಾಟಕ ಪಬ್ಲಿಕ್ ಶಾಲಾ ಕಾಲೇಜಿನಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಈ ವೇಳೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವೆಂಕಟಾಚಲಪತಿ ನೆರವೇರಿಸಿ ಮಾತನಾಡಿ, ವ್ಯಸನ ಮುಕ್ತ ಸಮಾಜ ನಿರ್ಮಾಣಕ್ಕೆ ಇಂದು ಎಲ್ಲಾ ಇಲಾಖೆಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು, ಇದರ ಮುಖ್ಯ ಉದ್ದೇಶ ಯುವಶಕ್ತಿಯನ್ನ ಸರಿಯಾದ ಹಾದಿಯಲ್ಲಿ ಬಳಸಿ ವ್ಯಸನ ಮುಕ್ತ ನಾಡು ನಿರ್ಮಿಸಲು ಎಲ್ಲರೂ ಕೈಜೋಡಿಸುವಂತೆ ಪ್ರೇರೇಪಿಸುವುದಾಗಿ ಹೇಳಿದರು. ವ್ಯಸನ ಮುಕ್ತ ಸಮಾಜವನ್ನು ಕಟ್ಟಬೇಕು ಅಂತ ಹೋದವರ ಜನ್ಮದಿನಾಚರಣೆಯ ದಿವಸ ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಥರದ ಒಂದು ದಿನಾಚರಣೆಯನ್ನು ಆಚರಣೆ ಮಾಡಬೇಕಾದಂಥ ಒಂದು ಸಂದರ್ಭ ಬಂದಿರೋದು ಕೂಡ ಈ ದೇಶದ ಬೌದ್ಧಿಕ ವಲಯದ ದುರಂತ ಅಂತ ನಾವು ಭಾವಿಸ್ತೀವಿ.
ಈ ದಿನ ರಾಜ್ಯದ ವಿವಿಧ ಕಾಲೇಜುಗಳು, ವಿಶ್ವವಿದ್ಯಾಲಯಗಳು ಹಾಗೂ ಜಿಲ್ಲಾಡಳಿತಗಳ ವತಿಯಿಂದ ವಿಶೇಷ ವಿಚಾರ ಸಂಕಿರಣಗಳು ಮತ್ತು ಜಾಗೃತಿ ಜಾಥಾಗಳನ್ನು ಹಮ್ಮಿಕೊಳ್ಳಲಾಗಿದೆ. ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ, ಇದು ಒಂದು ಸಾಮಾಜಿಕ ಚಳವಳಿ. ಮದ್ಯಪಾನ, ಗುಟ್ಕಾ, ತಂಬಾಕು, ಮಾದಕ ದ್ರವ್ಯಗಳು ಇಂದು ಹಳ್ಳಿಗಳಿಗೂ ನುಗ್ಗಿವೆ. ಯುವಕರು ಅವಕ್ಕೆ ದಾಸರಾಗಿ ದಾರಿ ತಪ್ಪುತ್ತಿದ್ದಾರೆ. ಇದು ಕುಟುಂಬದ ಒಬ್ಬ ವ್ಯಕ್ತಿ ವ್ಯಸನಿಯಾದರೆ ಆ ಇಡೀ ಕುಟುಂಬವೇ ನಾಶವಾಗುತ್ತದೆ, ಆರ್ಥಿಕವಾಗಿ ದಿವಾಳಿಯಾಗುತ್ತದೆ, ಸಾಮಾಜಿಕವಾಗಿ ಅವಮಾನಕ್ಕೆ ಒಳಗಾಗುತ್ತದೆ. ಈ ಸತ್ಯವನ್ನ ಶ್ರೀಗಳು ಅರಿತಿದ್ರು. ಹಾಗಾಗಿ ಶ್ರೀಗಳು ತಮ್ಮ ಇಡೀ ಬದುಕನ್ನ ವ್ಯಸನಮುಕ್ತ ಸಮಾಜದ ನಿರ್ಮಾಣಕ್ಕೆ ಮುಡಿಪಾಗಿಸಿಟ್ಟರು ಎಂದರು. CS ವೆಂಕಟೇಶ್, CTV ನ್ಯೂಸ್, ಚೇಳೂರು. ಚಿಕ್ಕಬಳ್ಳಾಪುರ, ಕೋಲಾರ ಭಾಗದಲ್ಲಿ ನಡೆದ ಕೃಷಿ ಮತ್ತು ಕುಡಿಯುವ ನೀರಿನ ಹೋರಾಟಕ್ಕೂ ನಮ್ಮ ಮಠಕ್ಕೂ ನೇರ ಸಂಬಂಧವಿದೆ. 3-4 ದಶಕಗಳ ಹಿಂದೆಯೇ ಕೋಲಾರದಲ್ಲಿ ಆರಂಭವಾದ ನೀರಾವರಿ ಹೋರಾಟಕ್ಕೆ ಬಾಲಗಂಗಾಧರ ಶ್ರೀಗಳು, ನಿರ್ಮಲಾನಂದ ಶ್ರೀಗಳು ಬೆಂಬಲ ವ್ಯಕ್ತಪಡಿಸಿದ್ದರು ಎಂದು ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಂದನಾಥ ಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪತ್ರಿಕಾ ದಿನಾಚರಣೆ ಅಂಗವಾಗಿ ನಗರದ ಶ್ರೀರಾಮ ಪ್ಯಾಲೇಸ್ನಲ್ಲಿ ನಡೆದ ಪ್ರತಿಭಾ ಪುರಸ್ಕಾರ, ರಕ್ತದಾನ ಶಿಬಿರ, ಮಹಿಳಾ ಸ್ವಸಹಾಯ ಸಂಘಗಳ ವಸ್ತು ಪ್ರದರ್ಶನ, ಮಾರಾಟ ಮೇಳ ಹಾಗೂ ವೀರಗಲ್ಲುಗಳ ಛಾಯಾಚಿತ್ರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದ ಆದಿಚುಂಚನಗಿರಿ ಮಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು, ನಮ್ಮ ಮಠದ ಶ್ರೀಗಳು ಅಂದಿನಿಂದ ಇಂದಿನವರೆಗೂ ನೀರಾವರಿ ಹೋರಾಟಗಳಿಗೆ ಬೆಂಬಲ ನೀಡುವ ಮೂಲಕ ರೈತ ಪರ ನಿಂತ ಪರಂಪರೆ ಇದೆ. ಅಖಂಡ ಕೋಲಾರ ಜಿಲ್ಲೆಯಲ್ಲಿ ಆರಂಭವಾದ ಶಾಶ್ವತ ನೀರಾವರಿ ಹೋರಾಟ ಸೇರಿದಂತೆ ಎಲ್ಲಾ ರೀತಿಯ ಕೃಷಿ ಮತ್ತು ಕುಡಿಯುವ ನೀರಿನ ಹೋರಾಟಗಳಲ್ಲಿ ನಮ್ಮ ಶ್ರೀಗಳು ಭಾಗವಹಿಸಿದ್ದಾರೆ ಎಂದರು. ಈ ಭಾಗದ ರೈತರಿಗೆ ಏನು ಕೊಡಬೇಡಿ, ಕೇವಲ ನೀರು ಕೊಡಿ. ಈ ಭಾಗದ ರೈತರು ಎಲ್ಲವನ್ನೂ ಈ ಸಮಾಜಕ್ಕೆ ಕೊಡಬಲ್ಲಷ್ಟು ಶಕ್ತರು, ಸ್ವಾಭಿಮಾನಿಗಳು ಆಗಿದ್ದಾರೆ ಎಂದರು. ಪತ್ರಕರ್ತರು ಈ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ತೀಡಬಲ್ಲವರಾಗಿದ್ದು, ತಾವು ತಮ್ಮ ಕರ್ತವ್ಯವನ್ನು ಜಾತಿ, ಧರ್ಮ, ಪಕ್ಷ ಮೀರಿ ಪ್ರಾಮಾಣಿಕತೆಯಿಂದ ವರದಿಗಳನ್ನು ಮಾಡಿ ವೃತ್ತಿ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಹೋಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಶಾಸಕ BN ರವಿಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅವರು ಬರೆದ ಸಂವಿಧಾನದಡಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಕ್ಷೇತ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಸಮಾಜದ ಈ 3 ಆಧಾರ ಸ್ತಂಭಗಳೊಂದಿಗೆ ಮಾಧ್ಯಮ ಕ್ಷೇತ್ರವು 4ನೇ ಆಧಾರ ಸ್ತಂಭದಂತೆ ಕಾರ್ಯನಿರ್ವಹಿಸುತ್ತಿದ್ದು, ರಾಜಕಾರಣಿಗಳು, ಅಧಿಕಾರಿಗಳು ತಪ್ಪು ಮಾಡಲು ಭಯ ಪಡುವುದಾದರೆ ಅದು ಮಾಧ್ಯಮದಿಂದ ಎಂದರು. ನಮ್ಮ ಸುತ್ತಮುತ್ತ ಅಥವಾ ಜಗತ್ತಿನ ಯಾವುದೇ ಭಾಗದಲ್ಲಿ ನಡೆಯುವ ಎಲ್ಲ ಘಟನೆಗಳನ್ನು ಪ್ರಾಮಾಣಿಕತೆಯಿಂದ ಮನೆ ಮನೆಗೆ ತಲುಪಿಸುವ ಜವಾಬ್ದಾರಿ ಪತ್ರಕರ್ತರು ಮಾಡುತ್ತಿದ್ದಾರೆ. ಈ ದೇಶದ ಇತಿಹಾಸವನ್ನು ಗಮನಿಸಿದಾಗ ಅಭಿವೃದ್ಧಿ, ಬದಲಾವಣೆ, ಕ್ರಾಂತಿಯ ಹಿಂದೆ ಮಾಧ್ಯಮದ ಪಾತ್ರ ಇರುವುದು ಗಮನಿಸಬಹುದು ಎಂದರು. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದಂತೆ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶುಕ್ರವಾರ ಗ್ರೇಟ್ 2 ತಹಸೀಲ್ದಾರ್ ಮೋಹನ್ ಬಾಬು ಅವರಿಗೆ ಮನವಿ ಸಲ್ಲಿಸಿದರು. ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡಬಾರದು. ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಜಯವಾಗಲಿ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶದಂತೆ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರು ಹರಿಸುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಶುಕ್ರವಾರ ಗ್ರೇಟ್ 2 ತಹಸೀಲ್ದಾರ್ ಮೋಹನ್ ಬಾಬು ಅವರಿಗೆ ಮನವಿ ಸಲ್ಲಿಸಿದರು. ಕರವೇ ತಾಲೂಕು ಅಧ್ಯಕ್ಷ BV ಬಾಬಾಜಾನ್ ಮಾತನಾಡಿ, ರಾಜ್ಯದಲ್ಲಿ ತೀವ್ರ ಮಳೆಯ ಅಭಾವ ಉಂಟಾಗಿದ್ದು, ಜಲಾಶಯಗಳಲ್ಲಿ ನೀರಿನ ಸಂಗ್ರಹ ಗಣನೀಯವಾಗಿ ಕುಸಿದಿದೆ. ಕನ್ನಡಿಗರೇ ಕುಡಿಯುವ ನೀರಿನ ಅಭಾವ ಎದುರಿಸುತ್ತಿರುವಾಗ ಇಂತಹ ತೀವ್ರ ಸಂಕಷ್ಟದ ಪರಿಸ್ಥಿತಿಯಲ್ಲಿಯೂ CWRC ತಮಿಳುನಾಡಿಗೆ ಮುಂದಿನ 15 ದಿನಗಳ ಕಾಲ ನೀರು ಬಿಡುಗಡೆ ಮಾಡಲು ಸೂಚಿಸಿರುವುದನ್ನು ಕನ್ನಡಿಗರ ಹಿತಾಸಕ್ತಿಗೆ ಸಂಪೂರ್ಣ ವಿರುದ್ಧವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. KRSನಲ್ಲಿ ನೀರಿನ ಕೊರತೆ ಇರುವಾಗ ತಮಿಳುನಾಡಿಗೆ ನೀರು ಹರಿಸುವುದು ರಾಜ್ಯದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಎಸಗುತ್ತಿರುವ ತೀವ್ರ ಅನ್ಯಾಯವಾಗಿದೆ ಎಂದು ಆರೋಪಿಸಿದರು. ಕನ್ನಡಿಗರ ಕುಡಿಯುವ ನೀರಿಗೆ ಪ್ರಥಮ ಆದ್ಯತೆ ನೀಡಬೇಕು ಮತ್ತು ತಮಿಳುನಾಡಿಗೆ ನೀರು ಹರಿಸುವುದನ್ನು ತಕ್ಷಣವೇ ತಡೆಯಬೇಕು.
ಸುಪ್ರೀಂ ಕೋರ್ಟ್ ಹಾಗೂ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ರಾಜ್ಯದ ನೈಜ ಪರಿಸ್ಥಿತಿಯನ್ನು ಸಮರ್ಥವಾಗಿ ಮಂಡಿಸಿ ತಕ್ಷಣವೇ ಮರುಪರಿಶೀಲನಾ ಅರ್ಜಿ ಸಲ್ಲಿಸಬೇಕು. ಯಾವುದೇ ಕಾರಣಕ್ಕೂ ತಮಿಳುನಾಡು ಸರ್ಕಾರದ ರಾಜಕೀಯ ಒತ್ತಡಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಣಿಯಬಾರದೆಂದು ಆಗ್ರಹಿಸಿದರು. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಮನವಿ ಪತ್ರ ಸಲ್ಲಿಸಿದ್ದೇವೆ. ಇದರ ವಿಷಯ ಏನಂದರೆ, ಈಗಾಗಲೇ ಕಾವೇರಿ ನೀರು ನಿಯಂತ್ರಣ ಮಂಡಳಿ ಪ್ರತಿದಿನ 3500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕಂತ ಆದೇಶ ಮಾಡಿದೆ. ಈ ಆದೇಶವನ್ನು ವಿರೋಧಿಸಿ ನಾವು ಒಂದು ಪ್ರತಿಭಟನೆ ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದರೆ ಕಾವೇರಿ ನೀರನ್ನು ಸುಮಾರು 12 ಜಿಲ್ಲೆಗಳಿಗೆ, ಕರ್ನಾಟಕದ 12 ಜಿಲ್ಲೆಗಳಿಗೆ ಆ ನೀರು ಕುಡಿಯೋಕ್ಕೆ ಉಪಯೋಗಿಸ್ತಾ ಇದ್ದಾರೆ. ನಮಗೆ ಕಾವೇರಿ ನೀರು ಸಾಕಾಗ್ತಾ ಇಲ್ಲ. ವಾಡಿಕೆ ಮಳೆಗಿಂತ ತುಂಬ ಮಳೆ ಕಡಿಮೆ ಬಂದಿದೆ. ರೈತರು ಸಂಕಷ್ಟದಲ್ಲಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕಾವೇರಿ ನೀರನ್ನು ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಬಿಟ್ಟರೆ ನಮ್ಮ ಕಾವೇರಿ ಸಂಪೂರ್ಣ ಖಾಲಿ ಆಗುತ್ತದೆ. ಜನರು ಪರದಾಡಬೇಕಾಗುತ್ತೆ. ಮತ್ತು ಕನ್ನಡಿಗರು ಕುಡಿಯೋ ನೀರಿಗಾಗಿ ಹಾಹಾಕಾರ ಎದ್ದೇಳುತ್ತೆ. ಯಾಕಂದರೆ ತಮಿಳುನಾಡಿಗೆ ನೀರಿನ ಅವಶ್ಯಕತೆ ಇಲ್ಲ. ಅವ್ರು ಕುಡಿಯೋಕ್ಕೆ ನೀರು ಎಷ್ಟು ಬೇಕೋ ಅಷ್ಟಿದೆ. ಜೊತೆಗೆ ನಮ್ಮ ಕಾವೇರಿ ನೀರನ್ನು ಅವರು ವ್ಯವಸಾಯಕ್ಕೆ ಉಪಯೋಗಿಸೋಕ್ಕೆ, ಕೃಷಿ ಚಟುವಟಿಕೆ ಮಾಡೋಕ್ಕೆ ಕೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೆ ಪವಿತ್ರವಾದ ನಮ್ಮ ಕುಡಿಯೋ ನೀರಂತಹ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಬಿಡಬಾರ್ದು, ತಮಿಳುನಾಡು ವ್ಯವಸಾಯಕ್ಕೆ ಬಿಡಬಾರ್ದು. ಇಲ್ಲಿರುವ ಕನ್ನಡಿಗರಿಗೆ ಕುಡಿಯೋಕ್ಕೆ ನೀರು ಬೇಕಾಗಿದೆ. ಇಲ್ಲಿ ರೈತರು ಸಂಕಷ್ಟದಲ್ಲಿದ್ದಾರೆ. ಅದಕ್ಕಾಗಿ ಸಂಬಂಧಪಟ್ಟ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ತಕ್ಷಣ ಸರ್ವಪಕ್ಷಗಳ ಸಭೆಯನ್ನು ಕರೆದು ಕಾವೇರಿ ನಿಯಂತ್ರಣ ಮಂಡಳಿ ಏನು ಮಾಡಿದೆ ಆದೇಶವನ್ನು ವಿರೋಧಿಸಿ ಮೇಲ್ಮನವಿಯನ್ನು ಸಲ್ಲಿಸಬೇಕು, ಕನ್ನಡಿಗರಿಗೆ ನ್ಯಾಯ ಕೊಡಿಸಬೇಕಂತ ಈ ಸಂದರ್ಭದಲ್ಲಿ ಒಂದು ಸಾಂಕೇತಿಕ ಹೋರಾಟ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ಬಂಧುಗಳೇ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಿಂದೂಗಳು ಪ್ರತಿ ಕೆಲಸದಲ್ಲೂ ದೇವರನ್ನ ಕಾಣುವ ಹಾಗೂ ಕೆಲಸವನ್ನ ಮಾಡುವ ಮುಂಚೆ ಪೂಜೆ ಪ್ರಾರ್ಥನೆಗಳನ್ನ ಸಲ್ಲಿಸಿ ದೇವರಿಗೆ ನಮಸ್ಕರಿಸುವ ಸಂಪ್ರದಾಯ ಸನಾತನ ಧರ್ಮದ ಪ್ರತೀಕವಾಗಿದೆ ಎಂದು ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಹೇಳಿದರು. ಚಿಂತಾಮಣಿ ತಾಲೂಕು ಮುದ್ದಲಹಳ್ಳಿ ಗ್ರಾಮದ ಶ್ರೀ ಕ್ಷೇತ್ರ ಗರುಡಗಿರಿ ಕ್ಷೇತ್ರದಿಂದ ತಿರುಮಲ ತಿರುಪತಿಗೆ 11ನೇ ವರ್ಷದ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಹಾಗೂ ಕೋಲಾರ ಕ್ಷೇತ್ರದ ಜೆಡಿಎಸ್ ಮುಖಂಡ ಶ್ರೀನಾಥ್ ಪಾಲ್ಗೊಂಡು ಗರುಡಗಿರಿ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ತದನಂತರ 11ನೇ ವರ್ಷದ ತಿರುಮಲ ತಿರುಪತಿ ಪಾದಯಾತ್ರೆಗೆ ಚಾಲನೆ ನೀಡಿ ಭಕ್ತಾದಿಗಳಿಗೆ ಶುಭ ಹಾರೈಸಿದರು. ಈ ವೇಳೆ ಬಿಜೆಪಿ ಮುಖಂಡ ಜಿಎನ್ ವೇಣುಗೋಪಾಲ್ ಮಾತನಾಡಿ, ಪ್ರತಿ ಕೆಲಸದಲ್ಲೂ ದೈವತ್ವವನ್ನ ಕಾಣುವ ಮೂಲಕ ಎಲ್ಲರ ಬದುಕು ಹಸನಾಗಿರಬೇಕೆಂದು ಆಶಿಸಿ ಸ್ವಸ್ಥ ಸಮಾಜ ನಿರ್ಮಾಣಕ್ಕಾಗಿರುವ ಧರ್ಮವೇ ಸನಾತನ ಧರ್ಮವಾಗಿದೆ ಎಂದರು. ಆಂಜನೇಯ ಸ್ವಾಮಿ ಮುದ್ಲಹಳ್ಳಿ, ಗುಂಡ್ಲಹಳ್ಳಿ, ಗರಡಗೆರೆಯಲ್ಲಿ ಇವತ್ತು ದೀನ ಬಂಧು ಮಹಾಸಂಸ್ಥಾನ 11ನೇ ವರ್ಷದ ತಿರುಪತಿ ಯಾತ್ರೆ. ದೇವರು ಮಳೆ ಆಗ್ಲಿ ಬೆಳೆ ಆಗ್ಲಿ ಯಾವುದೇ ಗಲಾಟೆ ನೆಲೆಸ್ದಿರ ಇರಲಿ, ಯಾವುದೇ ಕಾಯಿಲೆ ಆಗ್ಲು ಹರಳದಿರ ಇರಲಿ, ಎಲ್ಲರೂ ಆರೋಗ್ಯ ಭಾಗದಿಂದ ಇರಲಿ ಅಂತೇಳಿ ಇವತ್ತು ಈ ಸಂಸ್ಥೆ ಹಮ್ಮಿಕೊಂಡಿರೋಂಥ ಕೆಲಸ ಕಾರ್ಯ. ಇವತ್ತು ಅವ್ರನ್ನ ಕರ್ಕೊಂಡೋಗಿ ಒಂದು ಫ್ಯಾಮಿಲಿನ ಕರ್ಕೊಂಡೋಗಿ ಇವತ್ತು ನಾವು ಬರಬೇಕು ಅಂದ್ರೆ ಎಷ್ಟು ಬಾಧೆ ಬೀಳಬೇಕು. ಇವತ್ತು ಇಷ್ಟು ಜನನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಈ ಭಾಗದಲ್ಲಿ ಸಮಸ್ತ ರೈತಾಪಿ ವರ್ಗಕ್ಕೆ, ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಎಲ್ಲರಿಗೂ ಉತ್ತಮ ಆರೋಗ್ಯ ಆಯುಷ್ಯ ನೀಡಲೆಂದು ಆಂಜನೇಯನಲ್ಲಿ ಪ್ರಾರ್ಥಿಸಿದ್ದು, ಉತ್ತಮ ಮಳೆ ಬೆಳೆಯಾಗಿ ನಾಡು ಸಮೃದ್ಧವಾಗಲೆಂದು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ಕೋಲಾರ ಜೆಡಿಎಸ್ ಸಿಎಂಆರ್ ಮುಖಂಡ ಶ್ರೀನಾಥ್ ಮಾತನಾಡಿ, ಇಲ್ಲಿನ ರೈತರು ನನ್ನನ್ನು ಕುಟುಂಬದ ಸದಸ್ಯನಂತೆ ಕಾಣುತ್ತಿದ್ದು, ಅವರು ಅಪಾರ ಪ್ರೀತಿ ಹಾಗೂ ವಿಶ್ವಾಸದಿಂದ ನನ್ನನ್ನು ಆಮಂತ್ರಣ ಮಾಡಿದ್ದು ನೋಡಿದ್ರೆ ನಾನು ಅವರ ಕುಟುಂಬದ ತಮ್ಮನೋ ಅಣ್ಣನೋ ಕುಟುಂಬದ ಮುಖ್ಯಸ್ಥನೋ ಎಂಬಂತಿದ್ದು, ಇಂತಹ ಆತ್ಮೀಯ ಸ್ವಾಗತಕ್ಕೆ ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ ಹಾಗೂ ಈ ಆತ್ಮೀಯತೆಗೆ ಬೆಲೆ ಕಟ್ಟಲಾಗದು ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಕೋಲಾರದಲ್ಲಿ ಕೌನ್ಸಿಲರ್ ಶ್ರೀನಿವಾಸ್ ಕೊಲೆ ಪ್ರಕರಣ ಸಿಬಿಐ ತನಿಖೆ ಮೂಲಕ ನಿಜವಾದ ಹಂತಕರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಎಂದು ಸಮತಾ ಸೈನಿಕ ದಳ ಸಂಸ್ಥಾಪಕ ಅಧ್ಯಕ್ಷ ವೆಂಕಟಸ್ವಾಮಿ ಒತ್ತಾಯಿಸಿದ್ದಾರೆ.
ಕೋಲಾರದಲ್ಲಿ ಕೌನ್ಸಿಲರ್ ಶ್ರೀನಿವಾಸ್ ಕೊಲೆ ಪ್ರಕರಣ ಸಿಬಿಐ ತನಿಖೆ ಮೂಲಕ ನಿಜವಾದ ಹಂತಕರನ್ನ ಪತ್ತೆ ಹಚ್ಚುವ ಕೆಲಸ ಮಾಡಬೇಕು ಎಂದು ಸಮತಾ ಸೈನಿಕ ದಳ ಸಂಸ್ಥಾಪಕ ಅಧ್ಯಕ್ಷ ವೆಂಕಟಸ್ವಾಮಿ ಒತ್ತಾಯಿಸಿದರು. ಡಿಸಿಎಂ ಆಪ್ತ ಕೌನ್ಸಿಲರ್ ಶ್ರೀನಿವಾಸ್ ಕೊಲೆ ಪ್ರಕರಣ ನಡೆದು 3 ವರ್ಷ 9 ತಿಂಗಳಾದರೂ ಕೊಲೆಗೆ ನ್ಯಾಯ ಸಿಗುತ್ತಿಲ್ಲ. ಅವಶ್ಯಕತೆ ಇಲ್ಲದೆ ಆಸ್ಪತ್ರೆಯಲ್ಲೇ ಉಳಿಸಿ ಜೈಲಿಗೆ ಕಳುಹಿಸಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ಶ್ರೀನಿವಾಸನ್ನ ಶ್ರದ್ಧಾಂಜಲಿ ಸಭೆಯಲ್ಲಿ ಅವರ ಪತ್ನಿ ಸೆರಗೊಟ್ಟಿ ನ್ಯಾಯ ಕೇಳಿದರು. ಡಾಕ್ಟರ್ ಚಂದ್ರಕಲಾ ಅವರ ಮನವಿಯಂತೆ ಸಿಬಿಐ ವಹಿಸುತ್ತೆ. ಅಲ್ಲಿಯವರೆಗೂ ಕಾಂಗ್ರೆಸ್ ಶಾಸಕರು ಸಿಬಿಐಗೆ ವಹಿಸಿ ಸರ್ಕಾರದ ಹಂತದಲ್ಲಿ ಮನವಿ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಂದಿನ ಹೋರಾಟದಿಂದ ಸಿಐಡಿಗೆ ವಹಿಸಲಾಯಿತು. ಉದ್ದೇಶಪೂರ್ವಕವಾಗಿ ಪ್ರಕರಣವನ್ನು ರಾಜ್ಯ ಸರ್ಕಾರ ಹಿಡಿತದಲ್ಲಿರಿಸಿಕೊಂಡಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಿಬಿಐಗೆ ವಹಿಸದಂತೆ ಹುನ್ನಾರ ಮಾಡಿತು. ನಮಗೆ ಆತಂಕ ಇರೋದು ಚುನಾವಣೆ ಮುಗಿದ ಕೆಲವೇ ದಿನಗಳಲ್ಲಿ ಕೊಲೆ ಆಗಿರೋದು. ಕೊಲೆ ಪ್ರಕರಣದ ಅಚಾತುರ್ಯ ಆಗದಂತೆ ಗಂಭೀರವಾಗಿ ಪರಿಗಣಿಸಿ ಇದು ಸಿಬಿಐ ತನಿಖೆ ಆಗಲೇಬೇಕು ಎಂದು ಒತ್ತಾಯಿಸಿದರು. ಹೈಕೋರ್ಟ್ ಮರು ವಿಚಾರಣೆಯಲ್ಲಿ ಸಿಬಿಐಗೆ ವಹಿಸುವಂತೆ ಅವರು ಕೇಳಿದರು. ಕೊಲೆಗೆ ಸಂಚು ರೂಪಿಸಿರುವ ವ್ಯಕ್ತಿ ಯಾರು, ಪಿತೂರಿ ಮಾಡಿದವರು ಯಾರು ಅನ್ನೋದು ತಿಳಿಯಬೇಕಿದೆ. ದುಬಾರಿ ವಕೀಲರನ್ನ ಕೊಲೆ ಆರೋಪಿಗಳ ಪರವಾಗಿ ನೇಮಕ ಮಾಡಲಾಗಿದೆ. ಷಡ್ಯಂತ್ರ ಮಾಡುತ್ತಿರುವವರ ವಿರುದ್ಧ ಹಾಗೂ ನ್ಯಾಯಾಧೀಶ ನಾಗಪ್ರಸನ್ನ ಪೀಠಕ್ಕೆ ಬಂದಿದೆ. ಸಿಐಡಿ ವಶದಲ್ಲಿದ್ದ ಕಡತಗಳೆಲ್ಲವೂ ಸಿಬಿಐಗೆ ವಹಿಸಿ ಇದಕ್ಕೆ ನೇರ ಹೊಣೆ ಸಿಎಂ ಹಾಗೂ ಡಿಸಿಎಂ ಅವರೇ ಕಾರಣ. ಆಗಸ್ಟ್ 7ರಂದು ಜಿಲ್ಲೆಯ ಶಾಸಕರ ಮನೆ ಮುಂದೆ ಧರಣಿ ಮಾಡಲಾಗುವುದು. 13ರಂದು ಹೋರಾಟ ಆರಂಭ ಮಾಡಿ ಅಧಿವೇಶನ ಮುಗಿಯುವವರೆಗೂ ನಡೆಯಲಿದೆ ಎಂದರು. ಯಾವ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ನಿಷ್ಠಾವಂತ ಕಾರ್ಯಕರ್ತ ಆಗ ತಾನೇ ಮುಗಿದಂತ ಎಲೆಕ್ಷನ್ನಲ್ಲಿ ಸಕ್ರಿಯವಾಗಿ ಹಗಲು ರಾತ್ರಿ ದುಡಿದಿದ್ದಂತ ಶ್ರೀನಿವಾಸನ್ನವರ ಕೊಲೆ ಆದಾಗ ಇಂಥ ಬೆಳವಣಿಗೆಗಳ ಮಧ್ಯೆ ಇವತ್ತು ಕೂಡ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇದಕ್ಕೆ ನ್ಯಾಯ ದಕ್ಕಬೇಕಂತ ಹೇಳಿದ್ರೆ ಸಿಬಿಐ ತನಗೆ ಕೊಡಲ್ಲ ಅಂತೇಳಿ ಇವತ್ತು ಕೂಡ ಹಂತ ಹಂತವಾದ ಪ್ರಯತ್ನಗಳನ್ನು ಮಾಡುವಂತ ಹಿನ್ನೆಲೆ ಇವತ್ತು ಕೂಡ ನಾವು ರಾಜ್ಯ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರಿಂದ ಬದಲಾವಣೆ ಆಗಿದೆ. ಹೋಮ್ ಮಿನಿಸ್ಟ್ರು ಒಬ್ಬರಿಂದ ಮತ್ತೊಬ್ಬರಿಗೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಆವತ್ತಿಂದ ನಡೆದಿರ್ತಕ್ಕಂಥ ಅಚಾತುರ್ಯವಾಗಿರ್ತಕ್ಕಂಥ ಬೆಳವಣಿಗೆಗಳು ಈ ಪ್ರಕರಣದಲ್ಲಿ ಇನ್ನು ಮುಂದೆ ಈ ರೀತಿ ಆಗಬಾರ್ದು. ಹೊಸ ಸರ್ಕಾರ, ಹೊಸ ಮುಖ್ಯಮಂತ್ರಿ, ಹೊಸ ಗೃಹ ಮಂತ್ರಿ ಇವರು ಇರಬೇಕಾದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಿ ಏನು ಹೈಕೋರ್ಟ್ ಆದೇಶ ಮಾಡಿರೋದನ್ನ ಮರುಪರಿಶೀಲನೆ ಮಾಡೋದಕ್ಕೆ ಮರು ವಿಚಾರಣೆಗಾಗಿ ಹಾಕಿರುವಂತ ಪ್ರಕರಣದಲ್ಲಿ ಇದು ಸಿಬಿಐ ತನಿಖೆ ಆಗಲೇಬೇಕು ಅಂತೇಳಿ ಇವತ್ತಿನ ಮುಖ್ಯಮಂತ್ರಿ ನಮ್ಮ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ವಿ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಅಂತಾರಾಷ್ಟ್ರೀಯ ಸಂಗೀತ ವಿದ್ವಾನ್ ಡಾಕ್ಟರ್ ಬಾಲ ಮುರಳಿ ಕೃಷ್ಣರವರು ಶಂಕುಸ್ಥಾಪನೆ ನೆರವೇರಿಸಿದ ಸಂಗೀತ ಮಹಾವಿದ್ಯಾಲಯದ ನೂತನ ಕಟ್ಟಡ ನಿರ್ಮಾಣಕ್ಕೆ ಕಳೆದ 15 ವರ್ಷಗಳಿಂದ ಹಲವು ತೊಡಕುಗಳು ಎದುರಾಗಿವೆ ಎಂದು ಆಂಧ್ರಪ್ರದೇಶದ ವಿಜಯವಾಡದ ಸಂಗೀತ ವಿದ್ವಾನ್ ಕೆ ಬ್ರಹ್ಮಾನಂದಂ ವಿಷಾದ ವ್ಯಕ್ತಪಡಿಸಿದ್ದಾರೆ. ಚಿಂತಾಮಣಿ ನಗರದ ರಾಜೀವ್ ನಗರ ಬಡಾವಣೆಯಲ್ಲಿ ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದ 14ನೇ ವಾರ್ಷಿಕೋತ್ಸವ ಹಾಗೂ 44ನೇ ವರ್ಷದ ವಾಗ್ಗೇಯಕರರ ಆರಾಧನಾ ಮಹೋತ್ಸವ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ವಿಜಯವಾಡದ ಸಂಗೀತ ವಿದ್ವಾನ್ ಕೆ ಬ್ರಹ್ಮಾನಂದಂ, ಸಂಗೀತ ಮಹಾವಿದ್ಯಾಲಯದ ಸಂಸ್ಥಾಪಕ ದಿವಂಗತ ಎಲ್.ವೈ. ಶ್ರೀನಿವಾಸ ರೆಡ್ಡಿ ಮೊದಲ ಬಾರಿಗೆ ಕೈವಾರಕ್ಕೆ ಶಿಲ್ಪಗಳನ್ನು ತಯಾರಿಸಲು ಬಂದವರು ಎಂದರು. ಅವರಿಗೆ ಕಲೆಯಲ್ಲಿ ಅಪಾರ ಆಸಕ್ತಿ ಇತ್ತು. ಅವರು ಚಿಂತಾಮಣಿಯಲ್ಲಿ ನೆಲೆ ನಿಂತು ಸಂಗೀತ ಶಾಲೆ ತೆರೆದು ಚಿಂತಾಮಣಿಯನ್ನ ಇಂದು ಸಂಗೀತದ ರಸಮಯ ಕ್ಷೇತ್ರವಾಗಿ ಮಾಡಿರುವ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಇಂತಹ ದೊಡ್ಡ ನಗರದಲ್ಲಿ ಸಂಗೀತ ಮಹಾವಿದ್ಯಾಲಯ ಸ್ಥಾಪನೆ ಮಾಡಬೇಕೆಂದು ಸತತ ಹೋರಾಟ ಮಾಡಿಕೊಂಡು ಬಂದರು. ಸದರಿ ಮಹಾವಿದ್ಯಾಲಯ ಕಟ್ಟಡಕ್ಕೆ ನಾನು 1 ಲಕ್ಷ ರು ದೇಣಿಗೆ ನೀಡಿದ್ದೇನೆ. ಆದರೆ ಕಟ್ಟಡ ನಿರ್ಮಾಣಕ್ಕೆ ಹಲವು ವರ್ಷಗಳಿಂದ ಹಲವು ತೊಡಕುಗಳು ಎದುರಾಗುತ್ತಿವೆಯೇ ಹೊರತು ಸಮಸ್ಯೆ ಪರಿಹಾರ ಕಂಡಿಲ್ಲ ಎಂಬುದು ದುಃಖದ ವಿಷಯ ಎಂದರು. ಗುರಿನೇ ಇಲ್ಲ, ಎಲ್ಲಿದೆ ಈ ಸೃಷ್ಟಿಯೇ ಇಲ್ಲ ಅಂತ ಹೇಳ್ತಾರೆ ಅಂತ ಮಹಾನ್ ಹೆಣ್ಮಕ್ಳು ಸೊ ವೇದಿಕೆ ಮುಂಭಾಗದಲ್ಲಿ ಕೂತಿದ್ದಾರೆ. ಏನ್ ಮಾತಾಡಬೇಕು ಅಂತೇಳಿ ಈ ವಿದ್ವಾಂಸರ ಮುಂದ್ಗಡೆ ನಮ್ ಬಹಳ ಮುಜುಗರಕ್ಕೆ ಈಡಾಗ್ತೀನಿ. ಯಾಕಂದ್ರೆ ಅವರು ಮಹಾನ್ ದೊಡ್ಡ ವ್ಯಕ್ತಿಗಳು. ಅವ್ರ ಮುಂದ್ಗಡೆ ನಮಗೂ ಒಂದು ಮಾತಾಡೋದಕ್ಕೆ ಹೇಳ್ತಾರೆ. ಮಾತು ಮನುಷ್ಯರಿಗೆ ಒಂದು ಬಲವಾದ ಆಯುಧ.
ಅದನ್ನು ಯಾವ ರೀತಿ ಬೇಕಾದ್ರೆ ಬಳಸ್ಕೋಬೋದು. ಒಂದು ಸೌಮ್ಯ ಸ್ವಭಾವದಕ್ಕೆ ಗಡಸಾಗಿ ಯಾವ ರೀತಿ ಬೇಕಾದ್ರೆ ಬಳಸ್ಕೋಬೋದು. ಜ್ಞಾನ ಹೇಳುತ್ತೆ ಏನು ಮಾತಾಡಬೇಕು ಅಂತೇಳಿ, ಸಂಸ್ಕಾರ ಹೇಳುತ್ತೆ ಹೇಗೆ ಮಾತಾಡಬೇಕು ಅಂತೇಳಿ, ಸಾಮರ್ಥ್ಯ ಹೇಳುತ್ತೆ ಎಷ್ಟು ಮಾತಾಡಬೇಕು ಅಂತೇಳಿ, ತಿಳುವಳಿಕೆ ಹೇಳುತ್ತೆ ಅಸಲು ನೀನು ಮಾತಾಡ್ಬೇಕಾ ಬೇಡವಾ ಅಂತೇಳಿ. ಸೊ ಅದಕ್ಕೆ ನಾನು ಮಾತಾಡಬೇಕು ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಈ ಒಂದು ಮಹಾವಿದ್ಯಾಲಯದಲ್ಲಿ ಸುಮಾರು ವರ್ಷಗಳಿಂದ ಸತತವಾಗಿ ಇಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾರು ಕೊಳ್ಳಿ ಕೊಡದ ಹೋಗ್ಲಿ, ಸಂಗೀತ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥ ಒಂದು ನಿಜವಾದ ಆಸ್ತಿ ಕಲೆ ಮತ್ತು ಸಂಸ್ಕೃತಿ. ಆ ಸಂಸ್ಕೃತಿ ಮತ್ತು ಆ ಕಲೆಗೆ, ಆ ಸಂಗೀತಕ್ಕೆ ಇಷ್ಟು ವರ್ಷಗಳ ಕಾಲ ಅದನ್ನು ಆ ಮಹಾವೃಕ್ಷಕ್ಕೆ ನೀರೆಂದು ಪೋಷಣೆ ಮಾಡ್ತಕ್ಕಂಥ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ನಮ್ಮ ನಾಗೇಂದ್ರ ರೆಡ್ಡಿ ಸಾಹೇಬರು ಮತ್ತು ಪದ್ಮ ಅವರು ಮತ್ತು ಅವರು ಒಡಗಿರ್ತಕ್ಕಂಥದ್ದು ನೀವೆಲ್ಲರೂ ಪೋಷಕರಾಗಿದ್ದೀರಿ. ಈ ಒಂದು ನಮ್ಮ ವಿದ್ವಾಂಸರು ಹೇಳ್ತಾ ಇದ್ರು, ಸುಮಾರು ವರ್ಷಗಳಿಂದ ಅದು ಶಿಲಾನ್ಯಾಸ ಆಗಿದೆ, ಆದರೆ ಎಲ್ಲಿ ಅದನ್ನು ಮಾಡಬೇಕು, ಮಾಡಾದ್ಮೇಲೆ ನನ್ನ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. ಸೊ ಅದು ಪ್ರಾರಂಭ ಆಗಬೇಕು ಅಂತೇಳಿ ಹೇಳ್ತಾ ಇದ್ರು. ನನ್ನ ವಯಸ್ಸು 80 ದಾಟಿದ್ರು ನಾನು ಚಿಂತಾಮಣಿ ಸಂಗೀತ ಮಹಾವಿದ್ಯಾಲಯದಲ್ಲಿ ವಿಜಯವಾಡದಿಂದ ಬಂದ ತಕ್ಷಣ ಯುವಕನಾಗಿ ಲವಲವಿಕೆ ಏರ್ಪಡುತ್ತದೆ. ಕಾರಣ ಕ್ಷೇತ್ರದ ಕೈವಾರ ತಾತಯ್ಯನವರ ಆಶೀರ್ವಾದವಿದೆ. ಇಲ್ಲಿನ ಸಂಗೀತಾಭಿಮಾನಿಗಳು ನನ್ನ ಮೇಲೆ ಇಟ್ಟಿರುವ ಅಭಿಮಾನ ಮತ್ತು ಗೌರವದಿಂದ ಎಂದರು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಮಾತನಾಡಿ, ಮಾತು ಯಾವುದಕ್ಕೆ ಬೇಕಾದರೂ ಬಳಸಿಕೊಳ್ಳಬಹುದು. ಒಂದು ಸೌಮ್ಯ ಸ್ವಭಾವಕ್ಕೆ, ಜ್ಞಾನ ಹೇಳುತ್ತೆ ಏನು ಮಾತನಾಡಬಹುದು ಎಂದು, ಸಂಸ್ಕಾರ ಹೇಳುತ್ತೆ ಹೇಗೆ ಮಾತನಾಡಬೇಕು ಅಂತ, ಸಾಮರ್ಥ್ಯ ಹೇಳುತ್ತೆ ಎಷ್ಟು ಮಾತನಾಡಬೇಕು ಅಂತ, ತಿಳುವಳಿಕೆ ಹೇಳುತ್ತೆ ನೀನು ಮಾತನಾಡಬೇಕಾ ಮಾತನಾಡುವುದು ಬೇಡವಾ ಅಂತ. ಅದಕ್ಕೆ ಇಂತಹ ದೊಡ್ಡ ವಿದ್ವಾಂಸರ ಮುಂದೆ ಮಾತನಾಡಬೇಕು ಬೇಡವೋ ಎಂದು ಯೋಚನೆ ಮಾಡುತ್ತಿದ್ದೇನೆ ಎಂದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ನಗರದ ಚಿಮೂಲ್ ಶಿಬಿರ ಕಚೇರಿಯಲ್ಲಿ ಶನಿವಾರ 2026-27ನೇ ಸಾಲಿನ ಗುಂಪು ರಾಸು ವಿಮೆ ಯೋಜನೆಯಡಿ 22 ಮಂದಿ ಹೈನುಗಾರರಿಗೆ ಒಟ್ಟು 12.50 ಲಕ್ಷ ಮೊತ್ತದ ಪರಿಹಾರ ಚೆಕ್ಗಳನ್ನು ವಿತರಿಸಲಾಯಿತು. ಶಿಡ್ಲಘಟ್ಟ ನಗರದ ಚೀಮೂಲ್ ಶಿಬಿರ ಕಚೇರಿಯಲ್ಲಿ ಶನಿವಾರ 2026-27ನೇ ಸಾಲಿನ ಗುಂಪು ರಾಸು ವಿಮೆ ಯೋಜನೆಯಡಿ 22 ಮಂದಿ ಹೈನುಗಾರರಿಗೆ ಒಟ್ಟು 12.50 ಲಕ್ಷ ಮೊತ್ತದ ಪರಿಹಾರ ಚೆಕ್ಗಳನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಚೀಮೂಲ್ ನಿರ್ದೇಶಕ ಬಂಕ್ ಮುನಿಯಪ್ಪ ಮಾತನಾಡಿ, ಹೈನುಗಾರಿಕೆ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಹೈನುಗಾರರಿಗೆ ಅನಿರೀಕ್ಷಿತ ನಷ್ಟ ಉಂಟಾದಾಗ ಗುಂಪು ರಾಸು ವಿಮೆ ಯೋಜನೆ ಆರ್ಥಿಕ ಭದ್ರತೆ ಒದಗಿಸುತ್ತದೆ. ರೈತರು ವಿಮೆ ಸೇರಿದಂತೆ ಇಲಾಖೆಯ ಎಲ್ಲ ಕಲ್ಯಾಣ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಅದರಿಂದ ಇವತ್ತು ನಮ್ಮ ಒಕ್ಕೂಟನೂ ಸಹ ಪ್ರತಿಯೊಂದು ವಿಷಯದಲ್ಲೂ ರೈತರಿಗೆ ಮೊನ್ನೆ ಹಿಂದೆ 1.5 ರೂಪಾಯಿ ಜಾಸ್ತಿ ಮಾಡಿತ್ತು, ಆಮೇಲೆ 50 ಪೈಸೆ ಜಾಸ್ತಿ ಮಾಡಿತು. ಆದರೆ ಇವತ್ತು ಪ್ರೊಡಕ್ಷನ್ 5.5 ಲಕ್ಷ ಲೀಟರ್ ಬರ್ತಾ ಇದೆ ನಮ್ಮಲ್ಲಿ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು 5.5 ಲಕ್ಷ ಲೀಟರ್ ಉತ್ಪಾದನೆ ಆಗ್ತಾ ಇದೆ. ಅದರಿಂದ ಸ್ವಲ್ಪ ರೇಟನ್ನು ಕಮ್ಮಿ ಕೊಡಬೇಕು ಅಂತ, ಯಾಕಂದರೆ ಲಾಭಾಂಶ ಇಲ್ಲ. ಲಾಭಾಂಶ ಇದ್ದಾಗ ರೇಟ್ ಕಡಿಮೆ ಮಾಡಲೇಬೇಕಾಗ್ತದೆ. ಉತ್ಪಾದನೆ ಕಡಿಮೆ ಮಾಡಬೇಕಾಗ್ತದೆ. ಈ ಥರ ಆಗ್ತಾಯಿದೆ. ಅದರಿಂದ ಇವತ್ತೇನು ತಾವೇನು ಇನ್ಶೂರೆನ್ಸ್ ಚೆಕ್ ಕೊಡ್ತೀವಿ ಅದನ್ನು ತಾವೆಲ್ಲರೂ ದಯವಿಟ್ಟು ಹಸುಗಳನ್ನು ಪರ್ಚೇಸ್ ಮಾಡಿ ಇದು ಹಾಲನ್ನು ಡೈರಿ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ. ಚೀಮೂಲ್ ನಿರ್ದೇಶಕ ಹುಜಗೂರು ರಾಮಣ್ಣ ಮಾತನಾಡಿ, ಹೈನುಗಾರರು ಗುಣಮಟ್ಟದ ಹೈನುಗಾರಿಕೆಗೆ ಒತ್ತು ನೀಡುವ ಜೊತೆಗೆ ಪಶುಗಳ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಚೀಮೂಲ್ ಹೈನುಗಾರರ ಹಿತಾಸಕ್ತಿಗೆ ಬದ್ಧವಾಗಿದ್ದು ವಿವಿಧ ಯೋಜನೆಗಳ ಮೂಲಕ ಅವರಿಗೆ ಅಗತ್ಯ ನೆರವು ನೀಡುತ್ತಿದೆ ಎಂದು ತಿಳಿಸಿದರು. ಚೀಮೂಲ್ ಶಿಬಿರ ಉಪವ್ಯವಸ್ಥಾಪಕ ಡಾಕ್ಟರ್ ರವಿಕಿರಣ್ ಮಾತನಾಡಿ, ಹೈನುಗಾರರು ವಿಮೆ ಸೇರಿದಂತೆ ಸರ್ಕಾರ ಮತ್ತು ಚೀಮೂಲ್ ವತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಹೈನುಗಾರಿಕೆ ಇನ್ನಷ್ಟು ಅಭಿವೃದ್ಧಿ ಪಡಿಸಬೇಕು ಎಂದರು. ಯೋಜನೆಯಿಂದ ತಾವು ಇದನ್ನ ಬೆನಿಫಿಟ್ ತಾವು ಪಡಿತಾ ಇದ್ದೀರಾ, ಅದನ್ನ ತಮ್ಮ ಗ್ರಾಮ ಮಟ್ಟದಲ್ಲಿ ಮತ್ತೆ ತಮ್ಮ ಏನು ಅಕ್ಕಪಕ್ಕ ಇರ್ತಾರೆ ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು. ಎಕ್ಸ್ಪೆಷಲಿ ಕಾರ್ಯದರ್ಶಿಗಳು ಅಷ್ಟೇ. ಕಾರ್ಯದರ್ಶಿಗಳನ್ನು ಸಹ ನಾವು ಒಂದು ಸಲ ಏನು ಗುಂಪು ರಾಸು ವಿಮೆ ಅಂತ ಮಾಡಿಸಿದಂಥ ಸಂದರ್ಭದಲ್ಲಿ ಪ್ರತಿಯೊಂದು ರಾಸುಗಳನ್ನು ಕವರ್ ಆಗೋ ರೀತಿಯಲ್ಲಿ ತಾವುಗಳು ಸಹ ಒಂದು ನಿಮ್ಮ ಗ್ರಾಮದಲ್ಲಿ ಎಲ್ಲೆಲ್ಲಿಂದ ಹಾಲು ಬರ್ತದೆ, ಯಾರ್ಯಾರ ಮನೆಯಲ್ಲಿ ಹಸುಗಳಿದ್ದಾವೆ, ಎಷ್ಟು ಹಸು ಇದ್ದಾವೆ ಅಷ್ಟು ಹಸುಗಳನ್ನು ಈ ಒಂದು ಯೋಜನೆಯಲ್ಲಿ ಕವರ್ ಆಗೋ ರೀತಿಯಲ್ಲಿ
ತಾವುಗಳು ಸಹ ಒಂದು ಪ್ರತಿಕ್ರಿಯಿಸಿದಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆ ಯಶಸ್ವಿಯಾಗೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಇದರಿಂದ ಒಬ್ಬ ಸಾಮಾನ್ಯ ರೈತರು ಸಹ ಅದರದ ಒಂದು ಬೆನಿಫಿಟ್ನ ತಗೊಳ್ಳೋದಕ್ಕಾಗ್ತದೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್ ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್ 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲನೂ ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಕರ್ಣ ಶ್ರೀ ಬೃಂದಾವನ ಎನ್ಕ್ಲೇವ್ ವಿಲ್ಲಾ. ಬೆಂಗಳೂರಿನ ಟ್ರಾಫಿಕ್ ಜಂಜಾಟದಿಂದ ಬೇಸತ್ತಿರೋ ಜನರಿಗೆ ಇದು ಶುಭ ಸುದ್ದಿ. ಚಿಂತಾಮಣಿ ಹೊಸಕೋಟೆ ರಸ್ತೆಯ ಹೆಚ್ ಕ್ರಾಸ್ ಬಳಿ ವಿನೂತನ ಶೈಲಿಯ ಎನ್ಕ್ಲೇವ್ ನಿರ್ಮಾಣ ಆರಂಭ. 11 ಎಕರೆ ವಿಶಾಲ ಜಾಗದಲ್ಲಿ 180 ವಿಲ್ಲಾ ನಿರ್ಮಾಣ ಯೋಜನೆಗೆ ಚಾಲನೆ. 30-40, 30-50 ಅಳತೆಯಲ್ಲಿ ವಿಲ್ಲಾಗಳ ನಿರ್ಮಾಣ. ಡಬಲ್ ಬೆಡ್ರೂಮ್, ತ್ರಿಬಲ್ ಬೆಡ್ರೂಮ್ ಮತ್ತು 4 ಬೆಡ್ರೂಮ್ಗಳ ನಿರ್ಮಾಣ. ಆಕರ್ಷಕ ಬೆಲೆ, ಪ್ರಕೃತಿಯ ಮಡಿಲಿನಲ್ಲಿ ಜೀವನ, ಆಧುನಿಕ ಶೈಲಿಯ ಎಲ್ಲ ಸೌಲಭ್ಯಗಳೊಂದಿಗೆ ನಿರ್ಮಾಣವಾಗುತ್ತಿದೆ ಕರ್ಣಶ್ರೀ ಎನ್ಕ್ಲೇವ್ ವಿಲ್ಲಾ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ ಕರ್ಣಶ್ರೀ ಬೃಂದಾವನ, ನ್ಯೂ ಟೌನ್ ಎನ್ಕ್ಲೇವ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886511704 9900936936. ಕರಿಯಾನಪುರ, ಹೆಚ್ ಕ್ರಾಸ್, ಜಂಗಮಕೋಟೆ ಹೋಬಳಿ, ಶಿಡ್ಲಘಟ್ಟ ತಾಲೂಕು. ಶ್ರೀ ಬೃಂದಾವನ್ ಎನ್ಕ್ಲೇವ್ ಅಂತ ಸುಮಾರು ಒಂದು ಬಡ್ಜೆಟ್ ವಿಲ್ಲಾಸ್, DTCP ಅಪ್ರೂವಲ್, ಆಮೇಲೆ ರೇರಾ ಅಪ್ರೂವಲ್ಗೆ ಹಾಕಿದ್ದೀರಿ. ಇನ್ನು ಒಂದು ಕೆಲವೇ ಒಂದು 10-15 ಡೇಸ್ ಅಲ್ಲಿ ಅದು ರೇರಾನು ಬಂದಿರುತ್ತೆ. ಸುಮಾರು ಕನಶ್ರೀ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಕೊರೋನಾ ಆದ್ಮೇಲೆ ಫಸ್ಟ್ ಪ್ರಾಜೆಕ್ಟ್ ಇದು ಲಾಂಚ್ ಮಾಡ್ತಾ ಇದ್ರಿ. 180 ವಿಲ್ಲಾ ಬರುತ್ತೆ 30-40, 30-50 ಅಲ್ಲಿ. ಸೊ ಎಲ್ಲ ಡಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಟ್ರಿಬಲ್ ಬೆಡ್ರೂಮ್ ಡೂಪ್ಲೆಕ್ಸು, ಆಮೇಲೆ 4 ಬೆಡ್ರೂಮ್ ಡೂಪ್ಲೆಕ್ಸು ವಿತ್ ಎಲ್ಲ ಬೇಸಿಕ್ ಕಮ್ಯುನಿಟೀಸ್. ಬೆಂಗಳೂರಲ್ಲಿ ಈಗ ಸ್ಟ್ಯಾಂಡರ್ಡ್ ಆಗಿ
ಒಂದು ಟಾಪ್ ಎಂಡ್ ಎಲ್ಲ ಹೆಂಗ್ ಮಾಡ್ತಾರೋ ಅದೇ ತರ ಇಲ್ಲಿ ಈ ಒಂದು ಪ್ರಾಜೆಕ್ಟ್ ನ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಅನುಕೂಲ ಆಗ್ಬೇಕು. ಒಂದು 3 ವರ್ಷಕ್ಕೆ ಅವ್ರಿಗೆ ಡಬಲ್ ಅಮೌಂಟ್ ಆಗ್ಬೋದು ಅಂತ ನನ್ನ ಅನಿಸಿಕೆ. ದಯವಿಟ್ಟು ಎಲ್ಲರೂ ಇನ್ವೆಸ್ಟ್ ಮಾಡಿ ಅಂತ ಈ ಸಮಯದಲ್ಲಿ ಕೇಳ್ಕೊತಾ ಇದ್ದೀನಿ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಈ ಹಿಂದೆ ಬಿಜೆಪಿ ಸರ್ಕಾರ 5 ವರ್ಷದಲ್ಲಿ ಒಂದೇ ಒಂದು ಮನೆ ಕೊಡಲಿಲ್ಲ. ಈಗ ಕಾಂಗ್ರೆಸ್ ಒಂದು 3 ವರ್ಷ ಕಳೆದರೂ ರೈತರಿಗೆ ಒಂದು ಮನೆ ಕೊಡಲು ಆಗುತ್ತಿಲ್ಲ ಎಂದು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಬೇಸರ ವ್ಯಕ್ತಪಡಿಸಿದರು. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಮತ್ತಿಕೆರೆ ಗ್ರಾಮದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸಿಸಿ ರಸ್ತೆಗೆ ಗುದ್ದಲಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು, ಬಡ ರೈತರಿಗೆ ಮೀನುಗಾರಿಕೆ ಇಲಾಖೆಯಲ್ಲಿ ವರ್ಷಕ್ಕೆ 50 ಮನೆಗಳು ಬರ್ತಿದ್ದು ತಾಲೂಕಿನಲ್ಲಿ ಎಲ್ಲರಿಗೂ ಕೊಡಲು ಸಾಧ್ಯವಾಗುತ್ತಿಲ್ಲ. ಅತಿ ಬಡವರನ್ನ ಗುರುತಿಸಿ ಮನೆ ಕೊಡಲಾಗುತ್ತದೆ. ನಾನು ಕೂಡ ವಸತಿ ಯೋಜನೆಯ ಬಗ್ಗೆ ಅಧಿವೇಶನದಲ್ಲಿ ಮಾತನಾಡುತ್ತೇನೆ ಎಂದರು. ಕೋಲಾರ ಹಾಲು ಒಕ್ಕೂಟದಲ್ಲಿ ದಿಢೀರ್ ಬೆಳವಣಿಗೆ ನಡೆದಿದ್ದು ಡಾಕ್ಟರ್ ಗೋಪಾಲಮೂರ್ತಿ ಸೇವಾ ನಿವೃತ್ತಿಯಾದರೂ ಅವರ ಸೇವೆಯನ್ನ ಮುಂದುವರಿಸಿ ಆದೇಶ ನೀಡಲಾಗಿದೆ. ಪ್ರಭಾರಿ ಎಂಡಿಯಾಗಿ ರಾಜೀವ್ ಅಧಿಕಾರ ಸ್ವೀಕಾರ ಮಾಡಿದ್ದು ನಿವೃತ್ತ ಎಂಡಿ ಡಾಕ್ಟರ್ ಗೋಪಾಲಮೂರ್ತಿ 1 ತಿಂಗಳಿಗೆ ಕೋಮೂಲ್ ಸಲಹೆಗಾರರಾಗಿ ನೇಮಕ ಮಾಡಲಾಗಿದೆ. ಸಹಕಾರ ಸಂಘಗಳ ರಾಜ್ಯ ನಿಬಂಧಕ ಡಾಕ್ಟರ್ ವೆಂಕಟೇಶ್ ಅವರಿಂದ ಆದೇಶ ನೀಡಲಾಗಿದ್ದು ಕೋಲಾರ ಹಾಲು ಒಕ್ಕೂಟದ ಆಡಳಿತ ಮಂಡಳಿ ಕೋರಿಕೆ ಮೇರೆಗೆ ಈ ಕ್ರಮ ಜರುಗಿಸಲಾಗಿದೆ. ಎಂವಿಕೆ ಗೋಲ್ಡನ್ ಡೇರಿ ಹಾಗೂ ಸೋಲಾರ್ ಘಟಕ ಉದ್ಘಾಟನೆಯವರೆಗೂ ಇರಲು ಅವಕಾಶ ಕೋರಿದ್ದ ಡಾಕ್ಟರ್ ಗೋಪಾಲಮೂರ್ತಿ ಸಲಹೆಗಾರರಾಗಿ ಆಗಸ್ಟ್ 31ರವರೆಗೂ ಮುಂದುವರಿಸಿ ಆದೇಶ ಮಾಡಲಾಗಿದೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೂ ಕಳ್ಳತನದ ಆರೋಪದ ಬಳಿಕ ಆರೋಪಿ ಆತ್ಮಹತ್ಯೆ. ಹೂವು ಕದಿಯುವಾಗ ಚಿಕ್ಕಬಳ್ಳಾಪುರ ತಾಲೂಕಿನ ಗುಂಡ್ಲಗುರ್ಕಿ ಗ್ರಾಮಸ್ಥರ ಕೈಗೆ ಸಿಕ್ಕಿದ್ದ ವ್ಯಕ್ತಿ ವಿಷ ಸೇವಿಸಿ ಆತ್ಮಹತ್ಯೆ. ರೈತರ ಜಮೀನುಗಳಲ್ಲಿ ಹೂ ಕಳ್ಳತನ ಮಾಡಿ ಸಿಕ್ಕಿಬಿದ್ದಿದ್ದ ವ್ಯಕ್ತಿ ಸಾವು. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಚಿಕ್ಕಬಳ್ಳಾಪುರ ಡಿಸಿಎಸ್ಪಿ. ಕಟ್ಟೆಚ್ಚರದ ನಡುವೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ನಾಳೆ. ಪಾರದರ್ಶಕ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಸಜ್ಜು. ಖಾಸಗಿ ಆಸ್ತಿ ನಷ್ಟ ಮಾಡಿದ ಆರೋಪದಡಿ ಪಿಡಿಒ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ ಮಹಿಳೆ. ಚಿಂತಾಮಣಿ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಖಾಸಗಿ ಆಸ್ತಿಗೆ ಹಾನಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಆರೋಪ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.